ಎಲ್ಲರಿಗೂ ನಮಸ್ಕಾರ. ನಮ್ಮ ಬಾಹುಬಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ದೃಢತೆಗೆ ಹೆಸರುವಾಸಿಯಾಗಿರುವ ಹಾಲಿ ಬೆಂಗಳೂರು ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಜಗದೀಶ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೆಂಗಳೂರು ಜಿಲ್ಲಾಧಿಕಾರಿ ಅಂದರೆ ಹುದ್ದೆನೇ ಬಹಳ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸುತ್ತೆ. ಯಾವ ರೀತಿ ಇದನ್ನು ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಸುಮಾರು 2 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ಬೆಂಗಳೂರು ನಗರ ಜಿಲ್ಲೆ ಆಡಳಿತಾತ್ಮಕವಾಗಿ ಕೆಲಸ ನಿರ್ವಹಿಸೋದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿ 2 ಕೋಟಿ ಜನರ ಆಡಳಿತವನ್ನು ನಿಭಾಯಿಸುವಂಥದ್ದು ಕಷ್ಟದ ಕೆಲಸ. ಆದರೂ ಸಹ ಬೆಂಗಳೂರು ನಗರ ಜಿಲ್ಲೆಯನ್ನು ಸುಮಾರು 1.5 ವರ್ಷದಿಂದ ನಾನು ಆಡಳಿತವನ್ನು ನಡೆಸ್ತಾ ಇದ್ದೇನೆ ಜಿಲ್ಲಾಧಿಕಾರಿಯಾಗಿ. ಭಾಳಷ್ಟು ಚಾಲೆಂಜಸ್ಸನ್ನು ಎದುರಿಸಿದ್ದೇನೆ. ಅವೆಲ್ಲವುಗಳ ಜೊತೆಗೆ ಯಶಸ್ವಿಯಾಗಿ 1.5 ವರ್ಷ ಪೂರೈಸಿದಂಥ ಹೆಗ್ಗಳಿಕೆ ನಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಜರ್ನಿ ಶುರುವಾದದ್ದು ಹೇಗೆ ಸರ್? 2018ರಲ್ಲಿ IAS ಬಡ್ತಿಯಾಗುತ್ತೆ. ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಮುಖವಾದ ಹುದ್ದೆಗಳನ್ನ ನೀವು ವಹಿಸಿದ್ದೀರಾ. ಅಂದರೆ ಯಾವುದೇ ಸರ್ಕಾರ ಬಂದರೂ ನಿಮ್ಮ ಹುದ್ದೆ ಬಹಳ ಪ್ರಮುಖವಾದ ಹುದ್ದೆನೇ ಆಗಿರುತ್ತೆ. ಇದು ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನಾನು 2006ನೇ ಇಸ್ವಿಯಲ್ಲಿ KS ಹುದ್ದೆಗೆ ಸೇರ್ಪಡೆ ಆದೆ. ಅದಾದ ನಂತರ ಸಾಕಷ್ಟು ಹುದ್ದೆಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ್ಯಸ್ ಎ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ ಡೆಪ್ಟಿ ಕಮಿಷನರ್ ಆಗಿ, ಕಮಿಷನರ್ ಆಗಿ, CEO ಆಗಿ ಹುದ್ದೆಗಳನ್ನು ನಿಭಾಯಿಸಿದ್ದೇನೆ. ನನಗೆ 2018ರಲ್ಲಿ ಸರ್ಕಾರ IAS ಹುದ್ದೆಗೆ ಬಡ್ತಿಯನ್ನು ನೀಡುತ್ತೆ. ಬಡ್ತಿ ಬಂದಂಥ ಸಂದರ್ಭದಲ್ಲಿ ನಾನು ಮೈಸೂರು ನಗರದಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದೆ. ಅದಾದ ನಂತರ CEO ಕೋಲಾರ ಮಾಡಿದೆ. ಅದಾದ ನಂತರ ಹಾಸನ್ CEO ಆಗಿ ಕೆಲಸ ಮಾಡಿದೆ. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲೂ ಪ್ರಮುಖವಾಗಿ ಉಡುಪಿ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೆ. ನಿಮ್ಮ ಜರ್ನಿ ಶುರುವಾದದ್ದು ಹೇಗೆ? ಅಂದರೆ ಚಿಕ್ಕ ವಯಸ್ಸಲ್ಲೇ ನೀವು ಆಡಳಿತಕ್ಕೆ ಸೇರಬೇಕು ಅನ್ನುವಂಥ ಆಸೆ ಏನಾದರೂ ಇತ್ತಾ, ಅಥವಾ ಕನಸು ಕಂಡಿದ್ರಾ? ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಿದ್ರಿ ಅಂತ ಹೇಳಿದ್ರಿ. ಅದಾದಮೇಲೆ ಹೈಯರ್ ಎಜುಕೇಷನ್ ಕಮಿಷನರ್ ಆಗ್ತೀರಾ. ಸೊ ಆ ಜರ್ನಿ ಬಗ್ಗೆ ಹೇಳಿ. ಎಷ್ಟು ಕಷ್ಟ ಇತ್ತು ಅಥವಾ ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ? ಹೇಗಿತ್ತು ಆ ಜರ್ನಿ? ಭಾಳ ಒಬ್ಬ ಬಡ ರೈತನ ಮಗನಾಗಿ ಹುಟ್ಟಿ ಶಿಕ್ಷಣವನ್ನೇ ಪೂರೈಸೋದು ಕಷ್ಟ ಇರುವಂಥ ಸಂದರ್ಭದಲ್ಲಿ ನಮ್ಮ ತಂದೆ ನಮಗೆ ಶಿಕ್ಷಣವನ್ನು ಕೊಡಿಸಿದರು. ಶಿಕ್ಷಣವನ್ನು ಕೊಡಿಸಿದ ನಂತರ ನಾನು ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡ್ಕೋಬೇಕು, ಸರ್ಕಾರಿ ನೌಕರಿಗೆ ಸೇರಬೇಕು, ಆ ಮೂಲಕ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ ಆಗಿತ್ತು. ಹಾಗಾಗಿ ನಾನು PUC ಮುಗಿದ ತಕ್ಷಣ TCH ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. TCHಗೆ ಅಪ್ಲಿಕೇಶನ್ ಹಾಕಿದೆ. TCH ಸೀಟೇ ಸಿಗಲಿಲ್ಲ. TCH ಆಗಿ ನಾನು ಟೀಚರ್ ಆಗಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಡಿಗ್ರಿ ಮುಗಿಸಿದ ತಕ್ಷಣ ನಾನು B.Ed ಮಾಡಿದೆ. B.Ed ಆದ ತಕ್ಷಣ ನನಗೆ ಕೆಲಸ ಸಿಕ್ತು. ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಗಳಲ್ಲಿ ನನಗೆ ಪ್ರಾಂಶುಪಾಲರ ಹುದ್ದೆಯನ್ನು ಸಿಕ್ತು. ಅದನ್ನು ನಾನು ಸುಮಾರು 2 ವರ್ಷಗಳ ಕಾಲ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಾಮನಕೆರೆ ಮೊರಾರ್ಜಿ ಶಾಲೆಯಲ್ಲಿ ನಿರ್ವಹಿಸಿದೆ. ಆ ಸಂದರ್ಭದಲ್ಲೇ ನಾನು KS ಪರೀಕ್ಷೆಯನ್ನು ಪಾಸ್ ಮಾಡಿ 2006 ಜನವರಿಯಲ್ಲಿ KS ಹುದ್ದೆಗೆ ಜಾಯ್ನ್ ಆದೆ. ಬಹಳ ಮುಖ್ಯವಾಗಿ KS ಹುದ್ದೆಗೆ ಜಾಯ್ನ್ ಆದ ನಂತರ ನನಗೆ ಮೈಸೂರಿನಲ್ಲಿ ತರಬೇತಿ ಇರುತ್ತೆ. ಎಲ್ಲ ಅಧಿಕಾರಿಗಳಿಗೆ ತರಬೇತಿ ಮುಗಿದ ನಂತರ ನನಗೆ ಜಿಲ್ಲೆಯನ್ನು ಅಲಾಟ್ ಮಾಡ್ತಾರೆ. ತರಬೇತಿಗಾಗಿ ಜಿಲ್ಲೆಯನ್ನು ಅಲಾಟ್ ಮಾಡ್ತಾರೆ. ನನಗೆ ಉಡುಪಿ ಜಿಲ್ಲೆಗೇ ತರಬೇತಿಗೆ ಪ್ರೊಬೇಷನರಿ ಅಧಿಕಾರಿಯಾಗಿ ಹಾಕಿದರು. ಅಲ್ಲಿ ಪೊನ್ನರಾಜ್ ಸಾಹೇಬರು DC ಆಗಿದ್ದರು, ಹೇಮಲತಾ ಮೇಡಮ್ CEO ಆಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಸುಮಾರು 1 ವರ್ಷಗಳ ಕಾಲ ಆಲ್ಮೋಸ್ಟ್ ಕಠಿಣ ತರಬೇತಿ ಅಂತಲೇ ಹೇಳಬೇಕು, ತರಬೇತಿಯನ್ನು ನೀಡಲಾಯಿತು. ಎಲ್ಲ ಆಯಾಮಗಳಲ್ಲಿ, ಆಡಳಿತದ ಎಲ್ಲ ಆಯಾಮಗಳನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಬೆಳಗ್ಗೆ 9 ಗಂಟೆಗೆ ಅವರು ಕೆಲಸ ಸ್ಟಾರ್ಟ್ ಮಾಡಿದರೆ ಅವರು ಜಿಲ್ಲಾಧಿಕಾರಿ ಕೆಲಸ ಮುಗಿತಾ ಇದ್ದದ್ದೇ ರಾತ್ರಿ 9 ಗಂಟೆ 10 ಗಂಟೆ ಅವ್ರ ಜೊತೆಗೆ ಇರಬೇಕಿತ್ತು. ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ ಮುಗಿಯೋವರೆಗೂ ಅವ್ರ ಜೊತೆ ಕೂತ್ಕೋಬೇಕಿತ್ತು. ಅವರು ಸಾರ್ವಜನಿಕರನ್ನು ಹೇಗೆ ಅಟೆಂಡ್ ಮಾಡ್ತಾರೆ, ಫೈಲ್ಗಳು ಕ್ಲಿಯರ್ ಯಾವಾಗ ಮಾಡ್ತಾರೆ, ಸಣ್ಣ ಒಂದು ಪತ್ರ ಬಂದರು, ಪೋಸ್ಟ್ ಕಾರ್ಡ್ ಬಂದರೂ ಸಹ ಅದನ್ನು ಬರೆಯೋರವರು, ಪ್ರೊಬೇಷನರ್ ಜಗದೀಶ್ ಪ್ಲೀಸ್ ಎನ್ಕ್ವೈರ್ ಆ್ಯಂಡ್ ರಿಪೋರ್ಟ್ ಇಟ್ ಅಂತ. ಅದನ್ನು ನಾನು ಹುಡ್ಕೊಂಡು ಹೋಗಬೇಕು. ಯಾವುದೋ ಹಳ್ಳಿಯಿಂದ ಯಾರು ಪತ್ರ ಬರೆದಿದ್ರು, ಅವ್ರಿಗೇನು ಸಮಸ್ಯೆ ಇದೆ, ಆ ಪತ್ರದಲ್ಲಿ ಏನು ವಿಷಯ ಇದೆ, ಅದು ನಿಜನಾ ಸುಳ್ಳ, ಈ ಥರ ಪೋಸ್ಟ್ ಕಾರ್ಡ್ ಮೇಲೆ ನಾನು ಎನ್ಕ್ವೈರಿ ಮಾಡಿ ಕೊಟ್ಟಂಥ ರಿಪೋರ್ಟ್ ಆಧಾರದ ಮೇಲೆ ಸುಮಾರು ಜನ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಅವರು ಸಸ್ಪೆಂಡ್ ಮಾಡಿದರು. ಆ ಥರ ಆಡಳಿತವನ್ನು
ಸಣ್ಣ ಹಂತದಿಂದ ಹೇಗೆ ಮಾಡಬೇಕು, ಸಾರ್ವಜನಿಕರಿಗೆ ಹತ್ತಿರವಾಗಿ ಹೇಗೆ ಕೆಲಸ ಮಾಡಬೇಕು, ಸಾರ್ವಜನಿಕ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಆ ಪ್ರೊಬೇಷನರಿ ಪೀರಿಯಡಲ್ಲಿ ನಾನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ತರಬೇತಿ ಮುಗಿದ ನಂತರ ನನಗೆ ಸಹಾಯಕ ಆಯುಕ್ತರಾಗಿ ಸವಣೂರು ಸಬ್ ಡಿವಿಷನ್ ಹಾವೇರಿ ಜಿಲ್ಲೆಗೆ ಹಾಕಿದರು. ಅದಂತೂ ಚಿಕ್ಕ ಪುಟ್ಟ ನಗರ, ಅದೊಂದು ಪುಟ್ಟ ಪಟ್ಟಣ, ಅದು ಒಂದು 10,000 ಜನಸಂಖ್ಯೆ ಹೊಂದಿರುವಂಥ ಪುಟ್ಟ ಪಟ್ಟಣ ಅದು. ಅಲ್ಲಿಗೆ ನನ್ನ ಅಸಿಸ್ಟೆಂಟ್ ಕಮಿಷನರ್ ಅಂತ ಹಾಕಿದರು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ನಿಜವಾಗೂ ಸಹ ಇವತ್ತಿಗೂ ನನಗೆ ನೆನಪಿದೆ, ರೈತರ ಕೆಲಸವನ್ನು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹೇಗೆ ಮಾಡ್ಬೋದು, ಆಡಳಿತವನ್ನು ಹೇಗೆ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನು ನಾನು ಅರ್ಥಕೊಂಡೆ. ಭಾಳ ಮುಖ್ಯವಾಗಿ ನಾನು ಅಲ್ಲಿ ಸವಣೂರು ಸಬ್ ಡಿವಿಷನ್ಗೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೋದಂಥ ಸಂದರ್ಭದಲ್ಲಿ ಒಂದು RTC ತಿದ್ದುಪಡಿಗೆ ಸುಮಾರು ಹೆಚ್ಚು ಕಮ್ಮಿ 4,000 ಅರ್ಜಿಗಳು ಪೆಂಡಿಂಗ್ ಇತ್ತು. 4,000 ಅರ್ಜಿಗಳು ಸುಮಾರು 4-5 ವರ್ಷದಿಂದ ಪೆಂಡಿಂಗ್ ಬಿದ್ದಂಥದ್ದಿತ್ತು. ಅಂಥ ಅರ್ಜಿಗಳನ್ನು ಕೈಗೆತ್ಕೊಂಡು ಆ ಅರ್ಜಿಗಳನ್ನು 2 ತಿಂಗಳಲ್ಲಿ ಎಲ್ಲ ಅರ್ಜಿಗಳನ್ನು RTC ಕರೆಕ್ಷನ್ ಮಾಡಿಕೊಟ್ಟೆ. ಒಂದು RTC ಕರೆಕ್ಷನ್ ಯಾಕೆ ಅಂತಂದರೆ, ಸುಮ್ಮನೆ ಜನ ಯಾರೂ ಬರೋದಿಲ್ಲ. ಅವ್ರು ಯಾರೋ ಬ್ಯಾಂಕಿಗೆ ತೊಗೊಂಡೋಗಿ ಲೋನ್ ತಗೊಳ್ಳೋಕ್ಕೆ ಅಂತ ಒಂದು RTC ಕೊಟ್ಟಿರ್ತಾರೆ. RTC ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಹೆಸರು ನಿಮ್ಮದು ಸರಿ ಇಲ್ಲ, ಜಮೀನಿನ ಎಕ್ಸ್ಟೆಂಟ್ ಸರಿಯಾಗಿ ಬರೆದಿಲ್ಲ, ಇದು ತಿದ್ದುಪಡಿ ಮಾಡಬೇಕಂತ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು RTC ಕರೆಕ್ಷನ್ ಮಾಡಿ ಕೊಟ್ಟರೆ ಮಾತ್ರ ಬ್ಯಾಂಕರ್ ಲೋನ್ ಕೊಡ್ತಾರೆ. ಬ್ಯಾಂಕರ್ ಲೋನ್ ಕೊಟ್ಟರೆ ಮಾತ್ರ ಬೆಳೆ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ರೈತರು ಸಂಕಷ್ಟಕ್ಕೆ ಸಿಗಾಕೋತಾರೆ. ಆ ಕಾರಣಕ್ಕಾಗಿ ಎಲ್ಲ 4,000 ಅರ್ಜಿಗಳನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೆ. ಅವ್ರ ಮನೆ ಬಾಗಿಲಿಗೆ RTC ತೆಗೆದುಕೊಂಡು ಕೊಡೋ ಥರ ಮಾಡಿದೆ. ಅದಾದ ನಂತರ ಅವ್ರು ಯಾಕೆ ನಮ್ಮ ಆಫೀಸಿಗೆ ಬರಬೇಕು, ನಾವೇ ಹೋಗುವ ಅಂತ ಹೇಳಿ ಪ್ರತಿ ಊರಿಗೆ ಯಾರ್ಯಾರ್ದೆಲ್ಲ RTC ತಪ್ಪಿದೆ ಅದನ್ನು ನಾವೇ ಕರೆಕ್ಷನ್ ಮಾಡಿಕೊಡುವ ಅಂತ ಪ್ರತಿ ಊರಿಗೆ ಹೋಗಿ ಕ್ಯಾಂಪ್ ಮಾಡಿ ಎಲ್ಲ ಜನರ RTCಯನ್ನು ಪರಿಶೀಲನೆ ಮಾಡಿ ಏನು ತಪ್ಪಿದೆ, ಕಾಲಮ್ ನಂಬರ್ 3 ಮತ್ತು 9 ಮಿಸ್ ಮ್ಯಾಚ್ ಇದೆಯಾ, ಅವ್ರ ಹೆಸರು ತಪ್ಪಿದೆಯಾ, ಎಕ್ಸ್ಟೆಂಟ್ ತಪ್ಪಿದೆಯಾ, ಅದನ್ನೆಲ್ಲ ಇಡೀ ಊರಿಗೆ ಒಂದು ಆದೇಶ ಟೈಪ್ ಮಾಡಿ ಅದಕ್ಕೊಂದು ಸೈನ್ ಮಾಡಿ ಅವ್ರಿಗೆ RTC ಕರೆಕ್ಷನ್ ಮಾಡಿಕೊಡುವಂಥದ್ದು. ಅವ್ರು ಕೇಳದೇ ಇರಲಿ, ಇಡೀ ಊರಿಗೆಲ್ಲ RTCಗಳನ್ನು ಮನೆ ಬಾಗಿಲಿಗೆ ಹೋಗಿ ಅವರಲ್ಲೇ ಊರಲ್ಲೇ ಇದ್ದು ಅಲ್ಲೇ ಕರೆಕ್ಷನ್ ಮಾಡಿ ಅವರಿಗೆ RTC ಕೊಟ್ಟು ಬರುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಥರದ್ದು ಜನರ ಹತ್ತಿರ ಇದ್ದು ಆಡಳಿತ ಮಾಡಿ ಮೊದಲಿಂದ ನನಗೆ ಕಳೆದ 20 ವರ್ಷ ಸರ್ವಿಸ್ನಲ್ಲಿ ನಾರ್ಮಲಾಗಿ ಎಲ್ಲರೂ ಜನಸ್ನೇಹಿ ಜಿಲ್ಲಾಧಿಕಾರಿ ಅಂತಲೇ ಕರೀತಾರೆ. ಯಾಕೆಂತಂದರೆ ಜನರ ಜೊತೆಗೆ ಇದ್ದು ಕೆಲಸ ಮಾಡಿ ಅಭ್ಯಾಸ. ಯಾಕೆಂದರೆ ಆಡಳಿತ ಮಾಡೋರನ್ನ ಹಿಡಿಯೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಇವತ್ತಿಗೂ ಸಹ ನಾನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿ ಬೆಳಗ್ಗೆ 9:30 ಆಫೀಸಲ್ಲಿರ್ತೀನಿ, ರಾತ್ರಿ 9 ಗಂಟೆ ಆದರೂ ಕೂತಿರ್ತೀನಿ. ಯಾರೇ ಬಂದರೂ ಅಷ್ಟೊತ್ತಿಗೆ ಅವ್ರನ್ನ ರಾತ್ರಿ 9 ಗಂಟೆ ಆದರೂ ನಗ್ನಗ್ತಾ ಸ್ವಾಗತಿಸಿ ಅವ್ರನ್ನ ಕೂರಿಸಿ ಮಾತನಾಡಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾದರೆ ಆ ಕ್ಷಣಕ್ಕೆ ಕೆಲಸ ಮಾಡಿಕೊಟ್ಟು, ಆಗೋದಿಲ್ಲ ಅಂತಂದರೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತಲೂ ಅವರಿಗೆ ಹೇಳೋದು. ಭಾಳಷ್ಟು ಸಾರಿ ನಾನು ನೋಡ್ತೀನಿ ನಮ್ಮ ಕೇಳೋ ಅಂಥದ್ದು ಅಧಿಕಾರಿಗಳು ಆಗೋದಿಲ್ಲ, ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಯಾಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ರೀಸನ್ ಹೇಳಬೇಕು. ಯಾಕೆ ಆಗೋದಿಲ್ಲ, ಇಲ್ಲಿ ನಮ್ಮ ಹತ್ರ ಇದಾಗೋದಿಲ್ಲ ಅಂತಂದ್ರೆ ಇನ್ಯಾರ ಹತ್ರ ಆಗುತ್ತೆ ಅಂತ ಹೇಳಬೇಕು. ಅದಾದಮೇಲೆ ಸರ್ಕಾರ ಕೊಟ್ಟಿದೆ ಅಂತ ಒಂದು ಫೋನ್ ಇರ್ತದೆ ನನಗೆ. ಉದಾಹರಣೆಗೆ ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ ತೊಗೊಂಬಂದಿರ್ತಾರೆ, ಕೆಲಸಗಳನ್ನು ತಂದು ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇದು ಪಂಚಾಯತಿದು ನೀವು CEO ಹತ್ರ ಹೋಗು ಅಂತ ಹೇಳೋದಕ್ಕಿಂತ ನಾನೇ ಒಂದು ಫೋನ್ ಮಾಡಿ CEO ಅವರಿಗಿಂತ ಒಂದು ದೂರ ಬಂದಿದೆ, ಇವ್ರು ನಿಮ್ಮ ಹತ್ರ ಬಂದು ನೋಡ್ತಾರೆ, ಇದನ್ನು ಅಟೆಂಡ್ ಮಾಡಿ ಅಂತ ಹೇಳಿದರೆ ಎಷ್ಟು ಕೆಲಸಗಳು ಸ್ಪಂದನೀಯವಾಗಿರ್ತದೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೀನಿ. ಹಾಗಾಗಿ ಯಾರೇ ಬಂದರೂ ನನ್ನ ಹತ್ರ ಆಗೋದಿದ್ರೆ ಮಾಡ್ತೀನಿ, ಆಗೋದಿಲ್ಲ ಅಂತಂದರೆ ಫೋನ್ ಮಾಡ್ತೇನೆ. ಉದಾಹರಣೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ, ಅವರಿಗೆಲ್ಲರಿಗೂ ಇಂಥವ್ರು ಬಂದಿದ್ದಾರೆ, ನಿಮ್ಮ ಹತ್ರ ಈ ಕೆಲಸ ಆಗ್ತದೆ, ಇದನ್ನು ಮಾಡಿ. ಇದು ಮೊದಲಿಂದ ನಾನು ರೂಢಿಸ್ಕೊಂಡು ಬಂದಂಥದ್ದು, ಈಗಲೂ ಸಹ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಎಲ್ಲ ಸಮಯದಲ್ಲೂ ಒಂದೇ ಥರ ಇರ್ಲಿಕ್ಕೆ ಆಗಲ್ಲ ಅಲ್ವಾ ಸರ್? ಎಷ್ಟೊಂದು ಸಲ ನಿಮಗೆ ಪ್ರೆಷರ್ ಇರುತ್ತೆ ಅಥವಾ ಮೇಲಿಂದ ಒತ್ತಡ ಇರ್ಬೋದು. ಆ ಥರದ್ದು ಯಾವ್ದಾದ್ರು ಸನ್ನಿವೇಶಗಳಾಗಿದೆಯಾ? ಒತ್ತಡಕ್ಕೆ ಮಣಿಲೇಬೇಕಾದಂಥ ಸನ್ನಿವೇಶ ಅಥವಾ ಆ ಥರದ್ದೇನಾದ್ರು ಎಕ್ಸ್ಪೀರಿಯನ್ಸ್? ಕಳೆದ 21 ವರ್ಷದ ಸರ್ವಿಸ್ನಲ್ಲಿ ನನಗೆ ಯಾವತ್ತೂ ಸಹ ಇದು ಒತ್ತಡ ಆಗಿದೆ, ಭಾಳ ಒತ್ತಡ ಬರ್ತಾ ಇದೆ, ಹಾಗಾಗಿ ತೊಂದರೆ ಆಗ್ತಾಯಿದೆ ಅಂತ ನನಗೆ ಅಂದ್ಕೊಳ್ಳಿಲ್ಲ. ನಾನು ಯಾವಾಗಲೂ ಅಷ್ಟೇ ನಾಳೆ ಆಗೋ ಕೆಲಸನ ಇವತ್ತೇ ಮಾಡಿ ನನಗೆ ಅಭ್ಯಾಸ. ಯಾವುದೇ ಕಾಲ್ ಬರ್ತದೆ ಅಂತಂದ್ರೆ ಮೊದಲೇ ಆ ಕೆಲಸವನ್ನು ಮಾಡಿ ಮುಗಿಸೋವಂಥದ್ದು ಅಭ್ಯಾಸ. ಹಾಗೂ ಸಹ ಏನಾದರೂ ಸಮಸ್ಯೆ ಬಂದರೆ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದು ನಾನು ಕಲ್ತ್ಕೊಂಡಿದ್ದೇನೆ. ಆದರೆ ಒತ್ತಡ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವು ನೋಡ್ತೀವಿ ಈಗ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡುವಂಥದ್ದು. ಎಲ್ಲ ಹಂತದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಮಿನಿಸ್ಟ್ರುಗಳವರೆಗೂ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ನಾನು ನೋಡಿದ್ದೇನೆ ಸಾಕಷ್ಟು ಜನಪ್ರತಿನಿಧಿಗಳು ಜನರ ಹತ್ರ ಇರ್ತಾರೆ. ಯಾಕೆಂದರೆ ಅವರು ಓಟ್ ತಗೊಳ್ಳೋಂಥವ್ರು, ಅವ್ರ ಜೊತೆಗಿರುವಂಥವ್ರು ನಮಗೇನು ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ತಾರೋ ಜನ, ಅದಕ್ಕಿಂತ ಹೆಚ್ಚು ಸಮಸ್ಯೆಗಳನ್ನು ಅವರು ಜನಪ್ರತಿನಿಧಿ ಇದ್ದಾರೆ ಅಂತ ಅವ್ರಿಗೆ ಹೇಳ್ತಾರೆ. ಹಾಗಾಗಿ ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ನಮಗೆ ಕಾಲ್ ಮಾಡಿದರೆ ಅದನ್ನು ಒತ್ತಡ ಅಂತ ತಗೋಬಾರ್ದು ಅಂತ ನನ್ನ ಆಶಯ ಮೊದಲಿಂದನೂ. ಅದನ್ನು ನಾನು ಒತ್ತಡ ಅಲ್ಲ, ಅವ್ರು ಹೇಳಿದ್ದಾರೆ ನಾವು ಅದನ್ನು ಮಾಡ್ತೀವಿ,
ಲೀಗಲಿ ಇದ್ದರೆ ಮಾಡ್ತೀವಿ, ಲೀಗಲಿ ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತೀವಿ. ಇದು ಮಾಡೋಕ್ಕೆ ಬರೋದಿಲ್ಲ, ಈಗ ಈ ಕಾರಣದಿಂದ ಮಾಡೋಕ್ಕೆ ಬರೋದಿಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳಿದರೆ, ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಇದೆ ನೀವು ಮಾಡಿ ಅಂತ ಹೇಳಿರೋ ಜನಪ್ರತಿನಿಧಿಯನ್ನು ನಾನು ಇದುವರೆಗೂ ನೋಡಲಿಲ್ಲ. ಇದು ಇಲ್ಲೀಗಲ್ ಅಂತ ಹೇಳಿ ಸಹ ನೀವು ಮಾಡಿ ಅದನ್ನು ಅಂತ ಹೇಳಿರೋ ಅಂಥವ್ರು ಯಾರೂ ಇಲ್ಲ. ಮಹಾತ್ಮ ಗಾಂಧಿ ಒಂದು ಕಡೆ ಹೇಳ್ತಾರೆ, ಅಂದರೆ ದ ರಿಯಲ್ ಸ್ಟ್ರೆಂತ್ ಇಸ್ ನಾಟ್ ಫಿಸಿಕಲ್ ಸ್ಟ್ರೆಂತ್ ಬಟ್ ಮೆಂಟಲ್ ವಿಲ್ ಪವರ್ ಅಂತ. ಸೊ ಆ ರೀತಿ ಮೆಂಟಲ್ ವಿಲ್ ಪವರ್ ಇವಾಗ ಆಗಲ್ಲ, ಪ್ರತಿನಿಧಿಗಳು ಹೇಳಬೇಕಾದ್ರೆ ಇಲ್ಲ ಆಗಲ್ಲ ಅಂತ ಹೇಳಲಿಕ್ಕೆ ಅದು ಒಳಗಡೆ ಯು ನೀಡ್ ಅ ಮಾರಲ್ ಕಾಂಪಸ್. ಯಾವಾಗಲೂ ಅಷ್ಟೇ, ಆಡಳಿತದಲ್ಲಿ ಇಲ್ಲ ಅಂತ ಹೇಳೋದನ್ನು ಕಲಿಬೇಕು, ಅದನ್ನು ನಗ್ನಗ್ತಾ ಹೇಳೋದನ್ನು ಕಲಿಬೇಕು. ಭಾಳ ಇಂಪಾರ್ಟೆಂಟ್. ಎಲ್ಲ ಕಿರಿಯ ಅಧಿಕಾರಿಗಳಿಗೆ ನನ್ನ ಸಲಹೆ ಏನಂದರೆ, ಇಲ್ಲ ಅಂತ ಹೇಳೋದನ್ನು ನಗ್ನಗ್ತಾ ಹೇಗೆ ಹೇಳಬೇಕು ಅಂತ, ಆಗೋದಿಲ್ಲ ಅನ್ನೋದನ್ನು ಹೇಗೆ ಹೇಳಬೇಕು, ಕಮ್ಯುನಿಕೇಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಅವರಿಗೆ ನಾವು ಹೇಳುವಂಥ ಸಂದರ್ಭದಲ್ಲಿ ಆಗೋದಿಲ್ಲ. ಈ ಉದಾಹರಣೆಗೆ ಯಾರೋ ಎಷ್ಟು ಸಿಟ್ಟಿ, ನನ್ನ ಹತ್ರ ಭಾಳಷ್ಟು ಜನ ಸಿಟ್ಟಿಯಿಂದ ಬರ್ತಾರೆ, ಯಾಕೆಂದರೆ ಅವ್ರ ಕೆಲಸ ಆಗಿರೋದಿಲ್ಲ. ಸಿಟ್ಟಿ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಮಾಡೋದು ಇಷ್ಟೇ ಕೆಲಸ, ಅವ್ರು ಕೂಗ್ತಾ ಬಂದರು ಅಂತ ನಾನು ಕೂಗ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕೂರಿಸ್ತೀನಿ, ನನ್ನ ಎದುರಿಗೆ ಚೇರ್ ಇರೋದೇ ಅದಕ್ಕಾಗಿ. ನೀವು ಕೂತ್ಕೊಳ್ಳಿ, ಅವ್ರು ಏನೋ ಹೇಳೋಕ್ಕೆ ಹೊರಡ್ತಾರೆ, ನೀವು ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಕೂರಿಸಿ ಆಮೇಲೆ ಅವ್ರನ್ನ ಸಮಾಧಾನವಾಗಿ ಏನಾದ್ರು ಕೇಳಿದರೆ ಅವ್ರ ವಾಯ್ಸೇ ಚೇಂಜ್ ಆಗುತ್ತೆ. ಅವ್ರು ಏನು ಕೂಗಾಡ್ಕೊಂಡು ಬಂದಿದ್ರು, ಆ ಬರೀ ಕೂತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಎಷ್ಟೋ ಅರ್ಧ ಸಮಾಧಾನ ಆಗಿರುತ್ತೆ. ಅದಾದ ನಂತರ ಅವ್ರ ಸಮಸ್ಯೆಯನ್ನು ಕೇಳಿದರೆ ಅದು ಆಗೋದಿದ್ದರೆ ಖಂಡಿತ ನಾನು ನಮ್ಮ ಅಧಿಕಾರಿಗಳನ್ನು ಕರೆದು ತಕ್ಷಣ ಅದನ್ನು ಫೈಲ್ ತೊಗೊಂಬನ್ನಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಆಗೋವಂಥ ಕೆಲಸ ಇದ್ದರೆ. ಆಗೋದಿಲ್ಲ ಅಂತಂದರೆ ಅವ್ರಿಗೆ ಹೇಳ್ತೀನಿ, ಇದ್ದಿದ್ದು ಕಾರಣದಿಂದ ಆಗೋದಿಲ್ಲ, ಈ ಸರ್ಕಾರದ ಈ ಕಾಯ್ದೆಯನ್ನು ಇದು ಮಾಡೋಕ್ಕೆ ಬರೋದಿಲ್ಲ, ಈ ರೂಲ್ಸ್ ಪ್ರಕಾರ ಇದು ಮಾಡೋಕ್ಕೆ ಬರೋದಿಲ್ಲ, ಬಂದಿದ್ದರೆ ಖಂಡಿತ ಮಾಡಿಕೊಡ್ತೀವಿ, ಇದು ಮಾಡೋಕ್ಕೆ ಬರೋದಿಲ್ಲ. ಮಾಡಬೇಕಂದ್ರೆ ಈಗ ಏನಾಗುತ್ತೆ, ನನಗೆ ಭಾಳಷ್ಟು ಸರಿ ಹಿರಿಯ ಅಧಿಕಾರಿಗಳು, ಭಾಳಷ್ಟು ಜನಪ್ರತಿನಿಧಿಗಳು ನನಗೆ ಹೇಳಿದ್ದಾರೆ, ನನಗೆ ಮ್ಯಾನ್ ಆಫ್ ದಿ ಸೊಲ್ಯೂಷನ್ಸ್ ಅಂತಲೇ ಹೆಸರು ಕೊಟ್ಟಿದ್ದಾರೆ. ಹೌದು, ನನಗೆ ಒಂದು ಅನ್ವರ್ಥ ನಾಮದು ಮ್ಯಾನ್ ಆಫ್ ದಿ ಸೊಲ್ಯೂಷನ್ಸ್ ಅಂತ. ನಾವು ಅಧಿಕಾರಿಗಳಾಗಿ ಸಮಸ್ಯೆಗಳನ್ನು ಹೇಳಬಾರ್ದು, ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನ ಹೇಳಬಾರ್ದು. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಬೇಕು. ಅದು ನಾನು ಮೊದಲಿಂದ 21 ವರ್ಷದ ಆಡಳಿತದಲ್ಲಿ ಈ ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಹಿಡಬೇಕು ಅನ್ನೋದು ಮಾತ್ರ ನಾನು ಆಲೋಚನೆ ಮಾಡಿದೆ. ಅದು ಬಿಟ್ಟು ಸಮಸ್ಯೆಯನ್ನೇ ಅವ್ರದ್ದೇ ಸಮಸ್ಯೆಯನ್ನು ಮತ್ತೆ ಇನ್ನಷ್ಟು ಕಠಿಣ ಮಾಡೋದಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಸೊಲ್ಯೂಷನ್ ಕಂಡುಹಿಡಿಯೋದು ಅಧಿಕಾರಿಗಳ ಕೆಲಸ. ಹಾಗಾಗಿ ಅವ್ರು ಏನೇ ಕಷ್ಟ ಇದೆ, ಜನ ಬಂದಿದ್ದಾರೆ ನಮ್ಮ ಹತ್ರ ಅಂತ ಅಂದರೆ, ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಅದು ಪರಿಹಾರ ಆಗುತ್ತೆ ಅಂತ ಬಂದಿರ್ತಾರೆ. ಆದರೆ ನಾವೇ ಪರಿಹಾರ ಮಾಡದೆ ಅದನ್ನು ಇನ್ನಷ್ಟು ಕಷ್ಟಕ್ಕೆ ದೂಡೋದಿದೆಯಲ್ಲ, ಅದು ಸರಿಯಾದ ಆಡಳಿತ ಅಲ್ಲ. ಹಾಗಾಗಿ ನಾವು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಪರಿಹಾರ ಕಂಡುಹಿಡಿಯೋದಕ್ಕೆ ನಾವು ಹೆಚ್ಚಿನ ಸಮಯವನ್ನು ವ್ಯಯ ಮಾಡಬೇಕು. ನೀವು ಮೈಸೂರು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ಪ್ರೈಮ್ ಮಿನಿಸ್ಟರ್ ನಿಮಗೆ 2 ಸಲ ಅವಾರ್ಡ್ ಕೊಡ್ತಾರೆ, ಅವ್ರನ್ನ ಭೇಟಿ ಆಗುವಂಥ ಅವಕಾಶ ಕೂಡ ಸಿಗುತ್ತೆ. ಆ ಸಂದರ್ಭ ಹೇಗಿತ್ತು? ನಾನು 2016ರಿಂದ 2018ರವರೆಗೂ ಸುಮಾರು 1.5 ವರ್ಷಗಳ ಕಾಲ ನಾನು ಮೈಸೂರು ನಗರದ ಕಾರ್ಪೊರೇಷನ್ ಕಮಿಷನರ್ ಆಗಿ ಕೆಲಸ ಮಾಡಿದೆ. ಈ ಸ್ವಚ್ಛ ಭಾರತ್ ಅಭಿಯಾನ ನಡೀತಾ ಇತ್ತು. ಆವಾಗ ಭಾಳ ಪೀಕಲ್ಲಿದ್ದಂಥ ಸಂದರ್ಭ ಸ್ವಚ್ಛ ಭಾರತ್ ಅಭಿಯಾನ. ಆ ಸಂದರ್ಭದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಮ್ಮ ಮೈಸೂರು ನಗರ ಮೊದಲಿನಿಂದಲೂ ಒಳ್ಳೆಯ ಸ್ಥಾನಮಾನಗಳನ್ನು ಪಡ್ಕೊಂಡು ಬಂದಂಥ ನಗರ ಆಗಿತ್ತು. ನಾನು ಅಧಿಕಾರಕ್ಕೆ ಬಂದ ನಂತರ ಅದನ್ನು ಮೈಸೂರು ನಗರವನ್ನು ಸ್ವಚ್ಛ ಭಾರತ್ನಲ್ಲಿ ದೇಶದಲ್ಲಿಯೇ ಅತ್ಯಂತ ಸ್ವಚ್ಛ ನಗರ ಅಂತ 2 ಬಾರಿ, ನಾನು 2 ವರ್ಷ ಇದ್ದೆ, 2 ವರ್ಷವೂ ಸಹ ಘೋಷಣೆ ಆಯಿತು ಸ್ವಚ್ಛ ನಗರ ಅಂತ. ಆ ಸಂದರ್ಭದಲ್ಲಿ ಸ್ವಚ್ಛ ಭಾರತದಲ್ಲಿ ನಂಬರ್ 1 ರ್ಯಾಂಕ್ ತೆಗೆದುಕೊಂಡಂಥವ್ರಿಗೆ ಪ್ರಧಾನಮಂತ್ರಿಗಳು ಅವಾರ್ಡನ್ನು ಕೊಡ್ತಾರೆ. ಖಂಡಿತ ಆ ಅವಾರ್ಡ್ ನನಗಲ್ಲ, ಮೈಸೂರು ನಗರಕ್ಕೆ, ಮೈಸೂರು ನಗರದ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ. ಆದರೆ ಅವರ ಪ್ರತಿನಿಧಿಯಾಗಿ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಂದ 2 ಬಾರಿ ಅವಾರ್ಡನ್ನು ಸ್ವೀಕರಿಸಿದ್ದೇನೆ. ಆದರೆ ಅದೆಲ್ಲ ಶ್ರೇಯಸ್ಸು ಪೌರ ಕಾರ್ಮಿಕರಿಗೆ, ಅಲ್ಲಿರುವಂಥ ಸೂಪರ್ವೈಸರ್ಗಳಿಗೆ, ಅಲ್ಲಿರುವಂಥ ಅಧಿಕಾರಿಗಳಿಗೆ, ಅಲ್ಲಿರುವ ಜನತೆಗೆ, ಮೈಸೂರು ನಗರದ ಜನತೆನೇ ಆ ಥರ ಒಂದು ಸ್ವಚ್ಛವಾಗಿರಬೇಕು ನಮ್ಮ ನಗರ ಅನ್ನೋದನ್ನು ಎಲ್ಲರೂ ಪಾಲನೆ ಮಾಡ್ತಾರೆ. ಏನಾದರೂ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರೆ ಅದನ್ನು ಅಷ್ಟು ನೀಟಾಗಿ ಮಾಡೋದ್ರಿಂದ ಆ ನಗರ ಸ್ವಚ್ಛವಾಗಿದೆ. ಇವತ್ತಿಗೂ ಸಹ ಸ್ವಚ್ಛ ನಗರನೇ, ಆದರೆ ರ್ಯಾಂಕ ಕಡಿಮೆ ಆಗಿರ್ಬೋದು, ಆದರೆ ಇವತ್ತಿಗೂ ಮೈಸೂರು ನಗರ ಸ್ವಚ್ಛ ನಗರ. ಅದಕ್ಕೆ ಕಮಿಷನರ್ ಆಗಿದ್ದೆ ಅಂತ ಹೇಳೋದೇ ನನಗೊಂದು ಹೆಮ್ಮೆ ವಿಷಯ. ಖಂಡಿತ ಸರ್. ಅದಾದ ನಂತರ ನೀವು CEO ಹಾಸನ್, CEO ಕೋಲಾರ್ ಈ 2 ಹುದ್ದೆಗಳನ್ನ ವಹಿಸ್ಕೋತೀರಾ. ಆ ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ತಂದ್ರಿ ಅಥವಾ ನಾವೀನ್ಯತೆಯನ್ನು ತಂದ್ರಿ ನಿಮ್ಮ ಆಡಳಿತದಲ್ಲಿ? ಒಬ್ಬ IAS ಅಧಿಕಾರಿಗೆ ಭಾಳ ಅತ್ಯಂತ ತೃಪ್ತಿ ಕೊಡುವಂಥ ಹುದ್ದೆ ಯಾವುದಾದ್ರೂ ಇದ್ದರೆ ಅದು ಜಿಲ್ಲಾ ಪಂಚಾಯತ್ CEO ಹುದ್ದೆ. ಯಾಕೆಂದರೆ ಸುಮಾರು 28-29 ಇಲಾಖೆಗಳು, ಎಲ್ಲ ಅಭಿವೃದ್ಧಿ ಇಲಾಖೆಗಳು ಸಹ CEO ಅಂಡರಲ್ಲಿ ಬರ್ತದೆ, ಜಿಲ್ಲಾ ಪಂಚಾಯತ್ ಅಂಡರಲ್ಲಿ ಬರ್ತದೆ. ನಾವು ಏನಾದರೂ ಬದಲಾವಣೆ ತರಬೇಕು ಅಂತ ಏನಾದರೂ ಮನಸ್ಸು ಮಾಡಿದರೆ ಬದಲಾವಣೆ ತರಲಿಕ್ಕೆ
ಜಿಲ್ಲಾ ಪಂಚಾಯತ್ನಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಹಾಸನ ಜಿಲ್ಲಾ ಪಂಚಾಯತ್ತು ನನ್ನ ಎಲೆಕ್ಷನ್ ವರ್ಗಾವಣೆ, ನಾನು ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿದ್ದೆ. ಹಾಗಾಗಿ 2018 ಎಲೆಕ್ಷನ್ಗೆ ಅಲ್ಲಿ ನಾನು ಬೈ ಎಲೆಕ್ಷನ್ ಮಾಡಿದ್ದೆ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ ಕಮಿಷನಿಂದನೇ ಟ್ರಾನ್ಸ್ಫರ್ ಮಾಡಬೇಕಂತ ಸೂಚನೆ ಬಂದ ಹಿನ್ನೆಲೆಯಲ್ಲಿ ನನಗೆ ಹಾಸನಕ್ಕೆ ಹಾಕಿದರು. ಆಲ್ಮೋಸ್ಟ್ 2 ತಿಂಗಳು ಹಾಸನದಲ್ಲಿ ಎಲೆಕ್ಷನಿಗೆ ಹೋಯಿತು. ಅದಾದ ನಂತರ ಬರೀ 3 ತಿಂಗಳು ಮಾತ್ರ ನಾನು ಅಲ್ಲಿ ಕೆಲಸ ಮಾಡಿರೋವಂಥದ್ದು. 3 ತಿಂಗಳಲ್ಲಿ ಒಂದಿಷ್ಟು NREGಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡುವಂಥ ಅಷ್ಟೊತ್ತಿಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಮೈಸೂರಿಂದ ಹಾಸನದಿಂದ ಟ್ರಾನ್ಸ್ಫರ್ ಆಯಿತು ಕೋಲಾರಕ್ಕೆ. ಕೋಲಾರದಲ್ಲಿ 1 ವರ್ಷ CEO ಅಂತ ಮಾಡಿದೆ ನಾನು. ಅಲ್ಲಿ ಮಾತ್ರ ಅದ್ಭುತವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಭಾಳ ಅದ್ಭುತ ಅಂತಂದರೆ ನಾನು 1 ವರ್ಷದ ಅವಧಿಯಲ್ಲಿ ಸುಮಾರು 900 ಚೆಕ್ ಡ್ಯಾಮ್ಗಳನ್ನು ಕಟ್ಟಿಸಿದ್ದೇನೆ. ಅದು ರಾಜರ ಕಾಲದಲ್ಲೆಲ್ಲ ಕಟ್ಸೋದು ನಾವು ನೋಡ್ತಾ ಇದ್ದೀವಿ. ಚೆಕ್ ಡ್ಯಾಮ್ 1 ವರ್ಷದಲ್ಲಿ 900 ಚೆಕ್ ಡ್ಯಾಮ್ಗಳನ್ನು, ಪಾಲಾರ್ ನದಿಗೆ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ. ಇವತ್ತಿಗೂ ಸಹ ನಾನು ಆ ಕಡೆಗೆ ಹೋದರೆ ನಮ್ಮ ಚೆಕ್ ಡ್ಯಾಮ್ಗಳನ್ನು ನೋಡ್ಕೊಂಬರ್ತೀನಿ. ನಿಜವಾಗೂ ಇಂಥದ್ದೊಂದು ಅದ್ಭುತವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಪಂಚಾಯತ್ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು 900 ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ. ಅದ್ರ ಜೊತೆಗೆ ಕೋಲಾರ ರೇಷ್ಮೆ ನಾಡು, ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬರು ಸಹ ರೇಷ್ಮೆ ಬೆಳೆಯನ್ನು ಮಾಡ್ತಾರೆ. NREGಯಲ್ಲಿ ರೇಷ್ಮೆ ಬೆಳೆ ಮಾಡೋಂಥ ರೈತರಿಗೆ 1 ಎಕರೆಗೆ 75,000 ಸಬ್ಸಿಡಿ ಕೊಡಲಿಕ್ಕಿದೆ. ಅದನ್ನು ಅವರು ಗಿಡಗಳು ನೆಡಲಿಕ್ಕೆ, ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ, ನೀರು ಹಾಯಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ 75,000 NREGಯಲ್ಲಿ ಅವರೇ ಕೆಲಸ ಮಾಡ್ಕೋಬೇಕು, ಹಣವನ್ನು ನಾವು ಪಾವತಿ ಮಾಡ್ತೀವಿ. ಈ ಥರ ಪದ್ಧತಿ ಇತ್ತು. ಆದರೆ ನೋಡಿದರೆ ಯಾವ ಹೊಲದಲ್ಲೂ NREGಯ ಬೋರ್ಡೇ ಇಲ್ಲ. ಅಂದರೆ ಸರ್ಕಾರದಿಂದ ಸೌಲಭ್ಯ ಬರ್ತದೆ, ಆದರೆ ನಾವು ಕೊಡೋದ್ರಲ್ಲಿ ಎಡವಿದ್ದೀವಿ. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಡೋದ್ರಲ್ಲಿ ಎಡವಿದ್ರು. ಅದಕ್ಕಾಗಿ ಎಲ್ಲ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದೆ. 1 ತಿಂಗಳಲ್ಲಿ ಎಲ್ಲ ರೈತರಿಗೂ ಸಹ NREG ಸೌಲಭ್ಯ ಸಿಗಬೇಕು. ನಾನು ಯಾವುದಾದ್ರೂ ಹೊಲಕ್ಕೆ ಹೋದರೆ NREG ಯೆಲ್ಲೋ ಕಲರ್ ಬೋರ್ಡ್ ಕಾಣಲಿಲ್ಲ ಅಂತಂದರೆ ಅಂಥ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತೇನೆ. ಇಲ್ಲ ಅಂತಂದರೆ ನಿಮ್ಮಿಂದ ವಸೂಲಿ ಮಾಡಿ ರೈತರಿಗೆ ಕೊಡಿಸ್ತೇನೆ. 75,000 ಏನು ಕೊಡಬೇಕು, ನಿಮ್ಮ ಸ್ಯಾಲ್ರಿಯಿಂದ ಕೊಡ್ತಿರೋ, ನಿಮ್ಮ ಮನೆಯಿಂದ ಕೊಡ್ತಿರೋ, ನಿಮ್ಮ ಜಮೀನು ಮಾರಿ ಕೊಡ್ತಿರೋ ಗೊತ್ತಿಲ್ಲ, ನೀವು ಕೊಡಲೇಬೇಕಾಗತ್ತೆ. ಇಲ್ಲ ಸರ್ಕಾರದಿಂದ ಕೊಡಿ, ನಾನು ಹೇಳ್ತಾ ಇದ್ದೀನಲ್ವ, ಸರ್ಕಾರದಿಂದ ಮಾಡಿ, ರೈತರಿಗೆ ಸಿಗಬೇಕಾದ ಸೌಲಭ್ಯ ಸಿಗಬೇಕು. 1 ತಿಂಗಳಲ್ಲಿ ನಾನು ನೋಡ್ತೀನಿ ಪ್ರತಿಯೊಂದು ಹೊಲದಲ್ಲೂ ಎಲ್ಲಿ ನೋಡಿದರೂ ಯೆಲ್ಲೋ ಕಲರ್ ಬೋರ್ಡು. ಒಬ್ಬ ಅಧಿಕಾರಿಗೆ ಇಚ್ಛಾಶಕ್ತಿ ಇದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ನಾನು ಈಗಲೂ ಸಹ CEO ಆದಂಥವರು ಈ ಕೆಲಸವನ್ನು ಮಾಡಬೇಕು. ರೈತರಿಗೆ ಏನು ಸೌಲಭ್ಯಗಳು ಸಿಗ್ತದೆ ಅದು ಎಲ್ರಿಗೂ ಸಿಗುವಂತೆ ಮಾಡಿದರೆ ಖಂಡಿತ ಭಾಳಷ್ಟು ಸರಿ 75,000 ಇಡೀ 1 ಎಕರೆ ಜಮೀನಲ್ಲಿ ಬೆಳೆ ಬೆಳೆದರೂ ಸಹ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರ ನಾವು 75,000 ಹಣವನ್ನು ಸಬ್ಸಿಡಿ ರೂಪದಲ್ಲಿ ಅಥವಾ ಅವರೇ ಕೆಲಸ ಮಾಡ್ಕೊಂಡಿದ್ದಕ್ಕೆ ಕೊಡೋದಿದೆಯಲ್ಲ, ಅದು ದೊಡ್ಡ ನೆರವಾಗ್ತದೆ. ಅವರು ಮುಂದೆ ಬೆಳೆ ಬೆಳೀಲಿಕ್ಕೆ ಅವರಿಗೆ ದೊಡ್ಡ ನೆರವಾಗ್ತದೆ. ಹಾಗಾಗಿ ಅಂಥ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಕೋಲಾರ ನಿಮಗೆ ಗೊತ್ತಿದೆ, ಬರದ ನಾಡು, ಯಾವಾಗಲೂ ಪಂಪ್ ಸೆಟ್ಗಳು, ಮೋಟ್ರ್ಗಳು ಸುಡ್ತಾ ಇರ್ತದೆ, ಬೋರ್ವೆಲ್ ನಿಂತೋಗ್ತದೆ. ಅಲ್ಲಿ ಏನಾಗ್ತಾಯಿತ್ತು ಅಂದರೆ, ಬೋರ್ವೆಲ್ ಒಂದು ಸಾರಿ ನೀರು ನಿಂತೋಯ್ತು ಅಂತಂದರೆ ಆ ಪಂಪು, ಮೋಟ್ರು, ಕೇಬಲ್ಲು, ಆ ಪೈಪ್ಗಳು ಅದನ್ನು ಕೇಳೋರೇ ಇರಲಿಲ್ಲ. ಅದೇನಾಯಿತು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಒಂದು ಆಡಿಟ್ ಮಾಡಬೇಕು ಅಂತ ಹೇಳಿದೆ ನಾನು. ಈಗ ಬೋರ್ವೆಲ್ ಹೋದರೆ ಬೋರ್ವೆಲ್ ಕೊರೆಯುವ, ಪಂಪು ಮೋಟ್ರು ಏನಾಯಿತು, ಪ್ಯಾನಲ್ ಬೋರ್ಡ್ ಏನಾಯಿತು, ಕೇಬಲ್ ಏನಾಯಿತು, ಪೈಪ್ ಏನಾಯಿತು, ಯಾರ ಹತ್ರನೂ ಉತ್ತರ ಇಲ್ಲ. ಅದಕ್ಕೆ ಆಯಿತು ಬೋರ್ವೆಲ್ ಕೊರೀರಿ, ಇದರಲ್ಲಿರುವಂಥ ನಿಂತೋಯ್ತಲ್ವ ಬೋರು, ನೀರು ಇಲ್ದಿರೋ ಅದನ್ನು ಇಲ್ಲಿಗೆ ಯೂಸ್ ಮಾಡಿ. ಪ್ರತಿಯೊಂದು ಲೆಕ್ಕ ಬೇಕು ಅಂತ ಎಲ್ಲ GPS ಮಾಡಿಸಿ ಎಲ್ಲದಕ್ಕೂ ಒಂದೊಂದು ಲೆಕ್ಕ ತೊಗೊಂಡ್ರೆ ಕನಿಷ್ಠ 25 ಕೋಟಿ ರೂಪಾಯಿಯನ್ನು ಅದರಿಂದ ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು ನನಗೆ. 1 ವರ್ಷದ ಅವಧಿಯಲ್ಲಿ 25 ಕೋಟಿ ರೂಪಾಯಿಯನ್ನು ಈ ಥರ ಪಂಪು ಮೋಟ್ರು ಲೆಕ್ಕ ತಗೊಂಡಿದ್ದಕ್ಕೆ ಉಳಿಲಿಕ್ಕೆ ಸಾಧ್ಯ ಆಯಿತು. ರೀಯೂಸ್ ಮಾಡೋದ್ರಿಂದ ಅಷ್ಟು ಉಳಿಯುತ್ತೆ. ಈ ಥರದ್ದನ್ನು ಆಮೇಲೆ ಮಾನ್ಯ ಈಗಿನ ಕಂದಾಯ ಸಚಿವರು ಆವಾಗ RDPR ಮಿನಿಸ್ಟರ್ ಆಗಿದ್ದರು. ಈ ಕೆಲಸವನ್ನು ಇಡೀ ರಾಜ್ಯಕ್ಕೆ ಎಲ್ಲರೂ ಮಾಡಬೇಕು ಅಂತ. ಯಾವುದೇ ಪಂಪು ಮೋಟ್ರು ಹೋದರೆ ಬೋರ್ವೆಲ್ ಹೋಗುತ್ತೆ, ನೀರಿಲ್ಲ, ಆದರೆ ಪಂಪು ಮೋಟ್ರ್ ಎಲ್ಲಿ ಹೋಗುತ್ತೆ, ಅದನ್ನು ರೀಯೂಸ್ ಮಾಡೋದಕ್ಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಇಡೀ ರಾಜ್ಯದಲ್ಲೇ ಅದು ಕ್ರಾಂತಿ ಥರ ಆಯಿತು. ಎಷ್ಟು ಒಂದೇ ಜಿಲ್ಲೆಯಲ್ಲಿ 25 ಕೋಟಿ ಉಳಿದ್ರೆ ಬೇರೆ 31 ಜಿಲ್ಲೆಯಲ್ಲಿ ಎಷ್ಟು ದುಡ್ಡು ಉಳಿಯುತ್ತೆ. ಈ ಥರದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ CEO ಏನಿದ್ರು ರೈತರ ಜೊತೆಗೆ, ಸಾಮಾನ್ಯ ಜನರ ಜೊತೆಗೆ, ಗ್ರಾಮೀಣ ಜನರ ಜೊತೆಗೆ ಇದ್ದು ಕೆಲಸ ಮಾಡಿದರೆ ಖಂಡಿತ ಆಡಳಿತದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಈಗಲೂ ಅಷ್ಟೇ ಕೋಲಾರ ನಾನು ಇದ್ದಿದ್ದರಿಂದ ಇವತ್ತಿಗೂ ಸಹ ಅಲ್ಲಿ ಕೋಲಾರದಿಂದ ನನಗೆ ಹಲಸಿನ ಹಣ್ಣು ಬರುತ್ತೆ, ರೈತರು ತಗೊಂಡು ಪ್ರೀತಿಯಿಂದ ತಂದು ಕೊಡ್ತಾರೆ. ಮ್ಯಾಂಗೋ ಬಂದಂಥ ಸಂದರ್ಭದಲ್ಲಿ ಮ್ಯಾಂಗೋ ತಂದು ಕೊಡ್ತಾರೆ. ಅದಾದ ನಂತರ CBI ಇಷ್ಟು ಚೆನ್ನಾಗಿ ಬೆಳೀತಾರೆ, ಅದನ್ನು ತಂದು
ಕೊಡ್ತಾ ಇರ್ತಾರೆ. ಅದೇನೋ ಅಭಿಮಾನ ಅವ್ರು ಬಂದಂಥ ಸಂದರ್ಭದಲ್ಲಿ ನನಗೆ ಆ ಒಂದು ಹಣ್ಣು ಕೊಟ್ಟರೆ ಅದು ಎಷ್ಟು ಖುಷಿ ಆಗುತ್ತೆ ರೈತರು ತಂದು ಪ್ರೀತಿ ಕೊಟ್ಟಂಥ ವಿಶ್ವಾಸಕ್ಕೆ ಸರಿಸಾಟಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಯಾರೇ ಕೋಲಾರದಿಂದ ಯಾರು ಬಂದ್ರೂ ಸಹ ಏನಾದರೂ ಒಂದು ತಂದು ಕೊಡ್ತಾರೆ. ಬೆಂಗಳೂರಿಗಂತೂ ನಾರ್ಮಲಾಗಿ ಬರ್ತಾ ಇರ್ತಾರೆ, ತಂದು ಕೊಡ್ತಾ ಇರ್ತಾರೆ. ಅದನ್ನು ಅಷ್ಟು ಖುಷಿ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ಆ ಜಿಲ್ಲೆಯಲ್ಲಿ ಕೆಲಸ ನೆನ್ಪಿಟ್ಕೊಂಡು. ಹೌದು, ನಾನಿದ್ದಿದ್ದು 2019ರಲ್ಲಿ. ಅಂದರೆ ನೀವು ಮಾಡಿರೋ ಕೆಲಸ ಅಂಥದ್ದು ಅನ್ನೋದನ್ನು ಅದು ತೋರಿಸುತ್ತೆ ಸರ್. ಸೊ ಕೋಲಾರದ ನಂತರ ನೀವು ಉಡುಪಿಯ DC ಆಗಿ ಕಾರ್ಯನಿರ್ವಹಿಸ್ತೀರ. ಆವಾಗ ಕೋವಿಡ್ ಬರುತ್ತೆ. ಅಂದರೆ ಅನ್ಪ್ರೆಸಿಡೆಂಟೆಡ್ ಟೈಮ್ಸ್, ಯಾರೂ ನೋಡಿರಲ್ಲ. ದೇರ್ ಇಸ್ ನೋ SOP, ಹೇಗೆ ಮಾಡಬೇಕು, ಯಾವ ರೀತಿ ಆಡಳಿತ ನಿರ್ವಹಿಸಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಸಂದರ್ಭ ಹೇಗಿತ್ತು? ಉಡುಪಿ ಜಿಲ್ಲಾಧಿಕಾರಿಯಾಗಿ ನಾನು ಚಾರ್ಜನ್ನು ತಗೊಂಡು ಸುಮಾರು 4 ತಿಂಗಳಲ್ಲಿ ಕೋವಿಡ್ ಮೊದಲ ಕೇಸ್ ಉಡುಪಿಗೆ ಬಂತು. ಅದೇನು ಗಲ್ಫ್ ಕಂಟ್ರೀಸಿಂದ ಯಾರೋ ಒಬ್ಬರು ಬಂದರು, ಅಲ್ಲಿಂದ ಕೋವಿಡನ್ನು ತೆಗೆದುಕೊಂಡು ಬಂದರು. ಆ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಗೆ ಮಾಡಬೇಕು, ಏನು SOP ಇಲ್ಲ, ಸ್ಟೇಟ್ ಲೆವೆಲಿಂದ ನಿರ್ದೇಶನ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಯಾರಿಗೂ ತರಬೇತಿ ಇಲ್ಲ ಅಧಿಕಾರಿಗಳಿಗೆ, ಹೆಲ್ತ್ ಡಿಪಾರ್ಟ್ಮೆಂಟಿನ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ಸರಿಯಾದ ತರಬೇತಿ ಇಲ್ಲ, ಕ್ವಾರಂಟೈನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಈ ಥರದ ಸಂದರ್ಭದಲ್ಲಿ ನಾವು ಈಗ ಸ್ವಲ್ಪ ಅದು ನಗು ಬರುವಂಥ ವಿಷಯ, ಆದರೆ ಆ ಸಂದರ್ಭದಲ್ಲಿ ನಾವು ಮಾಡಿರೋವಂಥದ್ದು ಇಡೀ ಏರಿಯಾನೇ ಬಂದ್ ಮಾಡುವಂಥದ್ದು. ಆ ಏರಿಯಾಗೆ ಯಾರೂ ಹೋಗಲಿಕ್ಕಿಲ್ಲ. ಆ ಥರದ್ದು ಇಡೀ ಏರಿಯಾನ ಚೆಕ್ ಪೋಸ್ಟ್ ಹಾಕಿ ಬಂದ್ ಮಾಡಿ ಯಾರೂ ಸಹ ಅಲ್ಲಿಗೆ ಹೋಗದೇ ಇರೋ ಥರ ನೋಡಿಕೊಂಡು ಮಾಡಿರೋವಂಥದ್ದು. ಆಮೇಲೆ ಕೋವಿಡ್ ಅಂತ ಕಷ್ಟದ ದಿನಗಳು ನಮ್ಮ ಆಡಳಿತದಂತೂ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾರ್ಮಲಾಗಿ 100 ವರ್ಷಕ್ಕೆ ಒಮ್ಮೆ ಈ ಸಾಂಕ್ರಾಮಿಕ ರೋಗ ಬರುವಂಥದ್ದು. ಅದು 2019-20 ಬಂತು ಕೋವಿಡ್-19. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಆಸ್ಪತ್ರೆಗಳು ಚೆನ್ನಾಗಿದ್ದರಿಂದ ಎಲ್ಲ ಜಿಲ್ಲೆಗಳು, ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳು ಸಹ ಉಡುಪಿ ಜಿಲ್ಲೆ ಮೇಲೆ ಡಿಪೆಂಡ್ ಆಗ್ತಿದ್ರು. ಎಲ್ಲರೂ ಅಲ್ಲಿಗೆ ಬರಬೇಕು ಅಂತ. ಆದರೆ ಇಲ್ಲಿ ನಮ್ಮ ಜನರನ್ನು ಬದುಕಿಸ್ಕೊಳ್ಳೋಕ್ಕೆ ನಮಗೆ ಕಷ್ಟ. ಜಿಲ್ಲಾಧಿಕಾರಿಯಾಗಿ ನಮ್ಮ ಪ್ರತಿ ಪ್ರಾಣವನ್ನು ಉಳಿಸೋದಕ್ಕೆ ಹೋರಾಟ ಮಾಡಬೇಕಂತೆ. ಡಾಕ್ಟ್ರ್ ಜೊತೆಗೆ ನಿಂತು ನಾನು ಎಲ್ಲ ಡಾಕ್ಟ್ರಿಗೂ ಕರೆ ಕೊಟ್ಟಿದ್ದು ಇಷ್ಟೇ, ಒಂದು ಪ್ರಾಣವನ್ನು ಸಹ ಸುಮ್ಮನೆ ಬಿಟ್ಕೊಡ್ಬಾರ್ದಂತ. ಹೋರಾಟ ಮಾಡೇ ಬಿಟ್ಕೊಡೋದಾದರೆ ಸುಮ್ಮನೆ ಬಿಟ್ಕೊಡ್ಬಾರ್ದು ಅಂತ. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನಾದರೂ ಅತ್ಯಂತ ಕಡಿಮೆ ಮರಣಗಳಾಗಿದ್ದ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಉಡುಪಿ ಅಂತ ನನಗೆ ಭಾಳ ಹೆಮ್ಮೆ ಇದೆ ಹೇಳ್ಕೊಳ್ಳಿಕ್ಕೆ. ಅಲ್ಲಿ ಆಡಳಿತನೂ ತುಂಬ ಅತ್ಯುತ್ತಮವಾಗಿದೆ. ಆಸ್ಪತ್ರೆಗಳು ಅಷ್ಟೇ. ನಿಜವಾಗೂ ಮಣಿಪಾಲ್ ಆಸ್ಪತ್ರೆ ಗ್ರೂಪನ್ನು ನಾನು ನೆನೆಸ್ಕೋಬೇಕು. ಅವ್ರು ಒಂದು ಇಡೀ ಆಸ್ಪತ್ರೆಯನ್ನು ನಮಗೆ ಬಿಟ್ಕೊಟ್ಟಿದ್ರು, ಜಿಲ್ಲಾಡಳಿತಕ್ಕೆ ಬಿಟ್ಕೊಟ್ಟಿದ್ರು. ಕೋವಿಡ್ ಆಸ್ಪತ್ರೆನೇ ಮಾಡಿಬಿಟ್ಟಿದ್ರು ಅವರು. ಅಂಥ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆಯನ್ನು ಬಿಟ್ಕೊಟ್ಟು ನಮಗೆಲ್ಲ ಭಾಳ ಅವಕಾಶವನ್ನು ಮಾಡಿಕೊಟ್ರು. ಅದ್ರ ಜೊತೆಗೆ ಉಡುಪಿ ಜಿಲ್ಲೆ ಜನರನ್ನು ನಾನು ದಾನಿಗಳು ಭಾಳ ಸುಮಾರು ಈಗೇನು ಕೋವಿಡ್ ಹಣ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತ ಏನು ಕುನ್ನಾವರ್ ಕಮಿಟಿ ಮಾಡಿ ತನಿಖೆ ನಡೀತಾ ಇದೆ. ನಾನು ಸುಮಾರು 10 ಕೋಟಿ ರೂಪಾಯಿಯನ್ನು ಜನರಿಂದ ಕಲೆಕ್ಟ್ ಮಾಡಿದ್ದೇನೆ. ಸರ್ಕಾರದ ಪ್ರತಿ ರೂಪಾಯಿಯನ್ನು ಸಹ ಎಷ್ಟು ಮಿತವ್ಯಯವಾಗಿ ಬಳಸಿ ಯಾರೆಲ್ಲ ದಾನಿಗಳಿದ್ರು ಅವ್ರ ಹತ್ರ ಸುಮಾರು 10 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಅವ್ರ ಥ್ರೂ ಸುಮಾರು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಅಂಥ ಸಂದರ್ಭ ಭಾಳ ಕಷ್ಟದ ಸಂದರ್ಭ. ಒಂದು ಬಾರಿ ಮಾತ್ರ ನನಗೆ ಅವತ್ತು ಸಹ ಹೆದರದೇ ಇರೋವಂಥ ಒಬ್ಬ ಜಿಲ್ಲಾಧಿಕಾರಿ ಹೆದರ್ಕೊಂಡಿದ್ದು ಒಂದು ದಿವಸ ಅಂತಂದರೆ, ಇನ್ನು 4 ಅವರ್ಸಲ್ಲಿ ನಮ್ಮದು ಆಕ್ಸಿಜನ್ ಮುಗಿತಾ ಇದೆ. ಇಡೀ ಜಿಲ್ಲೆಯಲ್ಲಿ ಆಕ್ಸಿಜನ್ ಮುಗಿತಾ ಇದೆ. ಯಾರಿಗೆಲ್ಲ ಹೇಳಬೇಕು, ಸ್ಟೇಟ್ ಲೆವೆಲ್ ನೋಡಲ್ ಅಧಿಕಾರಿಗಳಿಗೆ ಹೇಳಾಯಿತು, ಎಲ್ಲರಿಗೆ ಹೇಳಾಯಿತು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಹೇಳಾಯಿತು, ಎಲ್ಲ MLAಗಳಿಗೆ MP ಗಳಿಗೆ ಹೇಳಾಯಿತು. ನನಗೆ ಆಕ್ಸಿಜನ್ ಬರ್ತಾಯಿಲ್ಲ. ಬರಲಿಲ್ಲ ಅಂದರೆ ನೀವು ಚಾಮರಾಜನಗರದಲ್ಲಿ ಏನು ಘಟನೆ ಆಯಿತು ಅಂತ ನೋಡಿದರೆ, ಆ ಘಟನೆ ಉಡುಪಿಯಲ್ಲೂ ಸಹ ಆಗತ್ತೆ. ಹಾಗಾಗಿ ಆಕ್ಸಿಜನ್ ಬೇಕೇ ಬೇಕು. ಆ ಸಂದರ್ಭದಲ್ಲಿ ನಮಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂಥವ್ರು ಬೊಮ್ಮಾಯಿ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರಿಂದ ಅವರು ಕೊನೆಗೆ ಬೇರೆ ಜಿಲ್ಲೆಗೆ ಹೋಗ್ತಾ ಇರುವಂಥ ಆಕ್ಸಿಜನನ್ನು ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಡೈವರ್ಟ್ ಮಾಡಿ ಇನ್ನೇನು 1 ಅವರಿಗೆ ಮುಗಿಬೇಕು ಆಕ್ಸಿಜನ್ನು, ಆವಾಗ ಬಂದಿದೆ. ಆ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಕೈಕಾಲು ನಡಗಲಿಕ್ಕೆ ಸ್ಟಾರ್ಟ್ ಆದಂಥ ಸಮಯ. ಯಾಕೆಂದರೆ ಅನ್ಯಾಯವಾಗಿ ಜನರ ಪ್ರಾಣ ಹೋಗ್ತದೆ, ನಮ್ಮ ಕೈಲಿ ತಡಿಲಿಕ್ಕಾಗೋದಿಲ್ಲ ಅನ್ನುವಂಥ ಹತಾಶೆಯಿಂದ ಆ ಸಂದರ್ಭದಲ್ಲಿ ಮಾತ್ರ ನಿಜವಾಗೂ ಒಂದು ಸ್ವಲ್ಪ
ಹೆದರಿಕೆ ಅಂತ ಆಗಿದ್ದು. ಅದು ಬಿಟ್ಟರೆ ಸರ್ವಿಸಲ್ಲಿ ಯಾವತ್ತೂ ಸಹ ಏನಕ್ಕೂ ಸಹ ಹೆದರದೇ ಇರೋನು, ಸಾರ್ವಜನಿಕರ ಪ್ರಾಣ ಹೋಗೋದು ಸಲುವಾಗಿ ನಿಜವಾಗೂ ಹೆದರ್ಕೊಂಡಂಥ ಸಂದರ್ಭ ಇತ್ತು. ಅದು ಬಿಟ್ಟರೆ ಕೋವಿಡ್ ನಿಜವಾಗೂ ಸಹ ಒಂದು ಪಾಠ. ಇನ್ನು ಮತ್ತೆ ಸಾಂಕ್ರಾಮಿಕ ಬರಬೇಕಂದ್ರೆ ಇನ್ನೊಂದು 100 ವರ್ಷಗಳ ಬೇಕು. ಹಾಗಾಗಿ ಅವೆಲ್ಲವನ್ನು ರೆಕಾರ್ಡ್ ಮಾಡಿ ಇಡಬೇಕು ಅಂತ ನನ್ನ ಪ್ಲ್ಯಾನ್ ಇದೆ. ಏನೆಲ್ಲ ಮಾಡಿದ್ದೀವಿ ನಾವು, ಕೋವಿಡ್ ಆಡಳಿತ ಹೇಗಿತ್ತು, ಒಬ್ಬ ಜಿಲ್ಲಾಧಿಕಾರಿ ಒಂದು ನೇತೃತ್ವ ವಹಿಸಿದರೆ ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ರತಿ ಪಂಚಾಯತ್ ವಿಸಿಟ್ ಮಾಡಿದ್ದೀನಿ, ಪ್ರತಿ PHC ವಿಸಿಟ್ ಮಾಡಿದ್ದೀನಿ, ಜನರ ಜೊತೆಗೆ ನಿಂತು ಕೆಲಸ ಮಾಡಿದ್ದೀನಿ. ಭಾಳಷ್ಟು ಸಾರಿ ಏನಾಗುತ್ತೆ, ಕಷ್ಟ ಬಂದಂಥ ಸಂದರ್ಭದಲ್ಲಿ ಹಿಂದೆ ಹೋಗೋ ಸಂದರ್ಭ ಇರ್ತದೆ. ಆದರೆ ಕಷ್ಟ ಬಂದಾಗ ನಾನು ಮುಂದೆ ನಿಲ್ತೀನಿ ಅಂತ, ನಾನಿದ್ದೇನೆ ನೀವು ಮಾಡಿ, ಇಡೀ ಡಾಕ್ಟರ್ ಸಮುದಾಯಕ್ಕೆ ನಾನಿದ್ದೇನೆ ನೀವು ಮಾಡಿ ಧೈರ್ಯ ತುಂಬಿ ನಾನು ನಿಂತು ಪ್ರತಿ PHC ವಿಸಿಟ್ ಮಾಡಿ ಕೆಲಸವನ್ನು ಮಾಡಿದ್ದು. ಆ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಉಡುಪಿ ಜಿಲ್ಲೆಯ ಜನ ತುಂಬ ಜನ ಫಾರಿನ್ನಲ್ಲಿದ್ದಾರೆ, ತುಂಬ ಜನ ಬಾಂಬೆಲಿದ್ದಾರೆ, ಇಡೀ ದೇಶಾದ್ಯಂತ ಹೋಟೆಲ್ಗಳಿವೆ. ಎಲ್ಲರೂ ಊರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ನಿರ್ವಹಣೆ ಮಾಡೋದು ಭಾಳ ಕಷ್ಟದ ಸಂದರ್ಭ ಇತ್ತು. ಆಮೇಲೆ ಸುಮಾರು 1 ಲಕ್ಷ ಜನರನ್ನು, ವಲಸೆ ಕಾರ್ಮಿಕರನ್ನು ನಾವು ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ವಿ. ಅವರ ಮನೆಗೆ ತಲುಪಿಸೋದು ಇಷ್ಟು ಕಷ್ಟದ ಕೆಲಸ. ಒಂದೊಂದು ವಿಷಯನೂ ಕೋವಿಡ್ ಸಂದರ್ಭದಲ್ಲಿ ಭಾಳ ಕಷ್ಟಪಟ್ಟಂಥ ಸಂದರ್ಭ ಇದೆ. ಆದರೆ ಆ ಥರದ ಆಡಳಿತ ಇನ್ನು ಮತ್ತು ನೆಕ್ಸ್ಟ್ 2-3 ಜನ್ರೇಷನಿಗೆ ಸಿಗೋದಿಲ್ಲ. ಇನ್ನು ನೆಕ್ಸ್ಟ್ 4ನೇ ಜನ್ರೇಷನಿಗೆ ಸಿಗ್ಬೋದು. 4ನೇ ಜನ್ರೇಷನಿಗೆ ಸಿಕ್ಕಾಗ ಸ್ವಲ್ಪ ಒಂದು ಏನಾದರೂ ರೆಫರೆನ್ಸ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ದಾಖಲೆಗಳನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು ಸರ್? ಯಾಕಂದರೆ ಎಲ್ಲರೂ ಭಯದಲ್ಲಿದ್ದರು ಆ ಸಂದರ್ಭದಲ್ಲಿ. ನೀವು ಪ್ರತಿನಿತ್ಯ 24/7 ಹೊರಗಡೆ ಇರಬೇಕಾಗಿತ್ತು. ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ನಿಜ ಹೇಳಬೇಕು ಅಂತಂದರೆ ನಮ್ಮ ಮನೆಯೇ ಒಂದು ಕೋವಿಡ್ ಆಸ್ಪತ್ರೆ ಆಗಿತ್ತು. ನಮ್ಮದು ಪಕ್ಕದ ಜಿಲ್ಲೆ. ಅಮ್ಮಗೆ ಕೋವಿಡ್ ಬಂತು, ಮನೆಯವರಿಗೆಲ್ಲರಿಗೂ ಕೋವಿಡ್ ಬಂತು. ಎಲ್ಲರೂ ಇಲ್ಲಿ ನಮ್ಮ ಮನೆಯಲ್ಲೇ ಇದ್ದಾರೆ. ನನ್ನ ಮಿಸ್ಸಸ್ಸಿಗೆ 2 ಸರಿ ಕೋವಿಡ್ ಬಂತು. ಆದರೆ ನನಗೆ ಮಾತ್ರ ಒಮ್ಮೆನೂ ಕೋವಿಡ್ ಬರಲಿಲ್ಲ. ಅದು ಯಾಕೆ, ಇಮ್ಯುನಿಟಿ ಪವರ್ ಇರೋದಕ್ಕೂ ಏನು, ನನ್ನ ಕೋವಿಡ್ ಲಕ್ಷಣವೇ ಕಾಣಲಿಲ್ಲ. ಆದರೆ ಇಡೀ ಮನೆಯಲ್ಲಿ ಕೋವಿಡ್ ಇದ್ದಾರೆ. ಆದರೆ ನಾನು ಜನರ ರಕ್ಷಣೆ ಮಾಡಬೇಕಾಗಿದ್ದು ನನ್ನ ಕೆಲಸ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೂ ಸಹ ನೀನು ಹೋಗಬಾರ್ದು, ನೀನು ನಿಮ್ಮ ಮನೇಲಿ ಇರಬೇಕು ಅಂತ ಯಾರೂ ಹೇಳಿಲ್ಲ. ಯಾಕೆಂದರೆ ಸಾರ್ವಜನಿಕರ ರಕ್ಷಣೆ ಜವಾಬ್ದಾರಿ ಹೊತ್ತಂಥ ಸಂದರ್ಭದಲ್ಲಿ ನಾನು ಮತ್ತು SP ಅವರು ಯಾವಾಗಲೂ ಸಹ ಫೀಲ್ಡಲ್ಲಿದ್ದು ಎಲ್ಲವನ್ನು ವಾಚ್ ಮಾಡಿಕೊಂಡು ಮಾಡಿದ್ದೇವೆ. ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಯಾವ ಕೆಲಸಗಳು ಆಗೋದಿಲ್ಲ. ಮನೆಯವ್ರ ಸಪೋರ್ಟ್ ಇಲ್ಲದೇ ಇರೋ ಒಂದೇ ಒಂದು ಸಂದರ್ಭ ಅಂದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅಂತ ಪೋಸ್ಟಿಂಗ್ ಆದ ದಿವಸ ಮನೆಯವರೆಲ್ಲರೂ ಸಹ ನೀನು ಜಾಯ್ನ್ ಆಗೋದು ಬೇಡ ಅಂತ ಹೇಳಿದರು. ನಿನಗೆ ಈ ಹುದ್ದೆ ಆಗೋದಿಲ್ಲ, ಅದರಿಂದ ನೀನು ಜಾಯ್ನ್ ಆಗಬಾರ್ದು. ಆಮೇಲೆ ಹೇಗೆ ಅದನ್ನು ಮ್ಯಾನೇಜ್? ಅದು ಕೊನೆಗೆ ಮನೆಯವ್ರು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕಾಯ್ತು. ನಾನು ಯಾವುದೇ ಹುದ್ದೆಯನ್ನು ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಜಾಯ್ನ್ ಆಗೋದಿಲ್ಲ ಅಂತ ಹೇಳೋ ಜಾಯಮಾನ ನಂದಿಲ್ಲ. 20 ವರ್ಷದಲ್ಲಿ ಯಾವ ಹುದ್ದೆ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಯನ್ನು ತೆಗೆದುಕೊಂಡಿದ್ದೇನೆ. ಯಾವತ್ತೂ ಸಹ ಇಂಥದ್ದು ಹುದ್ದೆ ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ಮುಂದೇನೂ ಸರ್ವಿಸಲ್ಲಿ ಇಂಥದ್ದು ಹುದ್ದೆ ಬೇಕು ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ಆದರೆ ಕೊಟ್ಟಂಥ ಹುದ್ದೆಯನ್ನು ಚೆನ್ನಾಗಿ ನಿಭಾಯಿಸಿ ಅಭ್ಯಾಸ ಇದೆ ನನಗೆ. ಹಾಗಾಗಿ ಈ ಹುದ್ದೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ, ಅಣ್ಣ ತಮ್ಮಂದಿರು, ನನ್ನ ಮಿಸ್ಸಸ್ಸು, ಮಕ್ಕಳು ಎಲ್ಲರೂ ಸಹ ಈ ಹುದ್ದೆ ಬೇಡ ಅಂತ. ಯಾಕೆಂದರೆ ಈ ಹುದ್ದೆ ಪರಿಸ್ಥಿತಿ ಹಾಗಿತ್ತು. ಬೆಂಗಳೂರು ನಗರ DC ಅಂದರೆ ತೊಂದರೆ ಆಗ್ತದೆ ಅನ್ನೋವಂಥ ಮನೋಭಾವ ಎಲ್ಲರಲ್ಲೂ ಬಂದಿತ್ತು. ಹಾಗಾಗಿ ಇಂಥ ಹುದ್ದೆ, ರಿಸ್ಕ್ ಇರೋಂಥ ಹುದ್ದೆ ನಿನಗೆ ಹಾಕಬೇಕು ಅಂತ ಎಲ್ಲರೂ ಸಹ ಹೇಳಿದರು. ಆದರೆ ಅವರೆಲ್ಲರನ್ನ ಕನ್ವಿನ್ಸ್ ಮಾಡಿ ಸರ್ಕಾರ ನನ್ನನ್ನು ನಂಬಿಕೆ ಇಟ್ಟು ಇಂಥದ್ದೊಂದು ಮಹತ್ವದ ಕೆಲಸಕ್ಕೆ ಬೆಂಗಳೂರು ನಗರದ DC ಎಷ್ಟು ಜನ ಕೇಳ್ಕೊತಾರೆ ಇಂಥ ಹುದ್ದೆ ಬೇಕು ಅಂತ. ಅಂಥ ಸಂದರ್ಭದಲ್ಲಿ ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅದು ಬೇಡ ಅಂತ ಹೇಳೋದು ಚೆನ್ನಾಗಿರೋದಿಲ್ಲ. ನಾನು ಅದು ನಿಭಾಯಿಸ್ತೀನಿ ಅಂತ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಈ ಕೆಲಸ, ಈ ಟಾಸ್ಕಿಗೆ ಅಂತಲೇ ನನ್ನ ಹಾಕಿರೋದು ಯಾವುದು, ಈ ಸರ್ಕಾರಿ ಭೂಮಿ ಒತ್ತುವರಿ ಏನಿದೆ ಅದನ್ನು ತೆರವು ಮಾಡೋ ಸಲುವಾಗಿಯೇ ಜಗದೀಶ್ ಅಲ್ಲಿದ್ದರೆ ತೆರವು ಮಾಡಲಿಕ್ಕೆ ಆಗುತ್ತೆ ಅಂತ ಸರ್ಕಾರ ಯೋಚನೆ ಮಾಡಿ ಅದನ್ನು ನನ್ನ ಅಲ್ಲಿಗೆ ಪೋಸ್ಟ್ ಮಾಡಿದರು. ಇಲ್ಲಿವರೆಗೂ ಎಷ್ಟು ಒತ್ತುವರಿ? ಇಲ್ಲಿವರೆಗೂ ನನ್ನ ಪ್ರಕಾರ ಸುಮಾರು 850 ಎಕರೆ ಒತ್ತುವರಿಯನ್ನು ತೆರವು ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಒತ್ತುವರಿ ತೆರವು ಮಾಡಿದ್ದು ನಾವು ಸುಮಾರು 550 ಎಕರೆ. ಕೋರ್ಟಲ್ಲಿ ಫೈಟ್ ಮಾಡಿ ಸರ್ಕಾರದ ಜಮೀನನ್ನು ನಮ್ಮ ಕಡೆಗೆ ಗೆದ್ದು ಅದನ್ನು ತೆಗೆದುಕೊಂಡಂಥದ್ದು 310 ಎಕರೆ. ಒಟ್ಟು ಸುಮಾರು 850ಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ನಾವು ತೆಗೆದುಕೊಂಡಿದ್ದೀವಿ. ಇನ್ನೂ ಭಾಳಷ್ಟಿದೆ, ಭಾಳಷ್ಟು ಸರ್ಕಾರಿ ಜಮೀನಿದೆ. ಅದು ಈಗ ನಾನು ಅದನ್ನು ವ್ಯಾಲ್ಯೂ ಮಾಡೋಕ್ಕೆ ಹೋದರೆ ಸ್ಕ್ವೇರ್ ಫೀಟಲ್ಲಿ ಸುಮಾರು 25,000 ಕೋಟಿ ಆಗುತ್ತೆ. ಅಷ್ಟು ಜಮೀನನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೇ ಕಾರಣಕ್ಕಾಗಿ ಈ ಒತ್ತುವರಿ
ಭೂಮಾಫಿಯಾ ಇರುತ್ತೆ, ನಿನಗೆ ತೊಂದರೆ ಮಾಡ್ತಾರೆ, ಹಾಗಾಗಿ ನೀನು ಈ ಹುದ್ದೆ ತಗೋಬಾರ್ದು ಅಂತ ನಮ್ಮ ಮನೆಯವ್ರದ್ದೆಲ್ಲರದು ಆತಂಕ ಇದ್ದಿದ್ದು. ಅವೆಲ್ಲವನ್ನು ಮೀರಿ ಇವತ್ತು ಯಾರೂ ಸಹ ನನ್ನ ಕೆಲಸಕ್ಕೆ ಅಡ್ಡಿ ಬರದೇ ಇರೋ ಥರ ಆಗಿದೆ. ಸ್ಟಾರ್ಟಿಂಗ್ ಸಣ್ಣ ಪುಟ್ಟ ಅಡೆತಡೆಗಳು ಬಂದು, ಆದರೆ ಈ ಮನುಷ್ಯ ಯಾರ್ದು ಮಾತು ಕೇಳೋದಿಲ್ಲ, ಸರ್ಕಾರದ ಭೂಮಿ ಅಂತ ಆದರೆ ಇವನು ಬಿಡೋದಿಲ್ಲ ಅನ್ನೋದು ಎಲ್ಲರ ತಲೆಗೂ ಬಂದಿದೆ. ಎಷ್ಟೇ ದೊಡ್ಡ ಭೂಮಾಫಿಯಾ ಇದ್ದರೂ ಈ ಬೆಂಗಳೂರು ಜಿಲ್ಲಾಧಿಕಾರಿಗೆ ಹೆದರುವಂಥ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಯಾರದೇ ಜಮೀನಿರಲಿ ಅದು ಸರ್ಕಾರಿ ಜಮೀನ ಅಂತ ಅಷ್ಟೇ ನೋಡೋದು. ಇವರು ಒತ್ತುವರಿ ಮಾಡಿದ್ದಾರೆ, ಇಂಥ ದೊಡ್ಡವರು ಸಣ್ಣವ್ರು ಮಾಡಿದ್ದಾರೆ, ಇನ್ನೊಬ್ರು ಮಾಡಿದ್ದಾರೆ, ನಾನು ನೋಡೋದಿಲ್ಲ. ಯಾರೇ ಮಾಡಿರಲಿ, ಆದರೆ ಸರ್ಕಾರಿ ಭೂಮಿನ ಅಲ್ವಾ ಅದನ್ನು ನೋಡ್ತೀನಿ, ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ನಮ್ಮ ಎಲ್ಲ ತಹಸೀಲ್ದಾರ್ಸ್ಗಳು ಪ್ರತಿ ವಾರ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ವಾರದ ಕೊನೆ ದಿವಸ ನಮ್ಮದು ಕಾರ್ಯಾಚರಣೆ ಇರ್ತದೆ. ವಾರದ ಕೊನೆ ದಿವಸ ಅದು ಶುಕ್ರವಾರ ಆದರೆ ಶುಕ್ರವಾರ, ಸೆಕೆಂಡ್ ಸಾಟರ್ಡೆ ರಜೆ ಇದ್ದರೆ ಶುಕ್ರವಾರ ಮಾಡ್ತೀವಿ, ಸಾಟರ್ಡೆ ವರ್ಕಿಂಗ್ ಡೇ ಇದ್ದರೆ ಸಾಟರ್ಡೆ ಮಾಡ್ತೀವಿ. ಅದನ್ನು ಎಲ್ಲರೂ ಅವರು ಮತ್ತು ನಮ್ಮ ಡಿ ಟಿಗಳು, ವಿ ಎಗಳು, ಆರ್ ಐಗಳು, ಇಡೀ ರೆವಿನ್ಯೂ ತಂಡ ಸೇರಿ ಈ ಕೆಲಸವನ್ನು ಮಾಡೋದು. ಎಷ್ಟೋ ಜನ ನಮ್ಮ ವಿಲೇಜ್ ಅಕೌಂಟೆಂಟ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಹೊಡಿಲಿಕ್ಕೆ ಬಂದಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಕಂಡ್ರೆ ಭಯ ಇರುತ್ತೆ, ಯಾರೂ ಮುಟ್ಟಕ್ಕೆ ಬರಲ್ಲ, ಆದರೆ ನಿಮ್ಮ ತಂಡ, ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಸಮಸ್ಯೆಗಳಾದಾಗ ಅದನ್ನು ಹೇಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇನೆ, ನಮ್ಮ ವಿ ಎಗಳ ಮೇಲೆ, ಆರ್ ಐಗಳ ಮೇಲೆ ಕೆಲವು ಪ್ಲೇಸಲ್ಲಿ ಹಲ್ಲೆ ಮಾಡಿದ್ದಂತ ನೋಡಿದ್ದೀನಿ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿದವರು ಪ್ರಭಾವಿಗಳು, ನಿಮಗೆ ಗೊತ್ತೇ ಇರುತ್ತೆ. ಯಾರು ಹಲ್ಲೆ ಮಾಡೋ ಅಷ್ಟು ಧೈರ್ಯ ಇದೆ ಅಂತಂದರೆ ಅವ್ರಿಗೆ ಯಾರೋ ಬ್ಯಾಕಿಂಗ್ ಇದೆ ಇರುತ್ತೆ ಅಂತ. ಆ ಬ್ಯಾಕಿಂಗ್ ಇದ್ದವರು ಏನೇ ಹೇಳಿದರು, ನಮ್ಮವರು ಬಿಡಿ ಅಂತ ಹೇಳಿದರೆ, ನಿಮ್ಮವರಾದರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನನಗಿತ್ತು ಸಂಬಂಧ ಇಲ್ಲ, ನಾನು ಫಸ್ಟ್ ಕೇಸ್ ಮಾಡ್ತೇನೆ ಅಂತ FIR ಮಾಡಿಸಿ ಅವ್ರನ್ನ ಜೈಲಿಗೆ ಕಟ್ಟಿದ್ದೇನೆ. ಯಾವುದೇ ಕಾರಣಕ್ಕೆ ನಮ್ಮ ಸಿಬ್ಬಂದಿಗಳಿಗೆ ಹೇಳಿದ್ದೇನೆ, ನಿಮಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ನನಗೇ ಕರೀರಿ ಅಂತ. ಯಾವುದೇ ಕಡೆಗೆ ಕಷ್ಟದ ಸಮಯ ಇದೆ ಅಂತ ಅಂದರೆ ನಮ್ಮ ಆರ್ ಐಗಳು, ವಿ ಎಗಳು, ತಹಸೀಲ್ದಾರ್ಸು, ಸಾರ್ ಇವತ್ತು ನೀವು ಬರಬೇಕು ಅಂತ. ಎಲ್ಲಿ ಕಷ್ಟ ಇದೆ ಅಲ್ಲಿ ನಾನು ಇರ್ತೀನಿ ಅಂತ ಈಸಿಯಾಗಿ ತೆಗೆಯುವಂಥದ್ದೆಲ್ಲ ನಮ್ಮವ್ರು ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಹೇಳಿದ್ದೇನೆ, ನಾನು ಯಾವುದೇ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ. ಯಾರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿದ್ದೀವಿ. ಅವ್ರು ಕೋರ್ಟಿಗೆ ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ಆ ಥರ ನಮ್ಮ ಸಿಬ್ಬಂದಿಗಳಿಗೆ ಡಿಮಾರಲೈಸ್ ಮಾಡಲಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಈ ಇಡೀ ಜಿಲ್ಲಾಡಳಿತ ಒಂದು ತಂಡವಾಗಿ ಕೆಲಸ ಮಾಡ್ತಾಯಿದೆ. ಈ ತಂಡಕ್ಕೆ ನಮ್ಮ ಕಂದಾಯ ಸಚಿವರೇ ಲೀಡ್ರು. ಆ್ಯಕ್ಚುಲಿ ಅವರೆಲ್ಲ ಧೈರ್ಯ ಕೊಟ್ಟಿರೋದ್ರಿಂದನೇ ನಾವು ಇವತ್ತು ಈ ಕೆಲಸಗಳನ್ನ ನಿರ್ಭೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಮ್ಮ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಕಟಾರಿಯಾ ಸಾಹೇಬರು ಯಾವಾಗಲೂ ಧೈರ್ಯವಾಗಿ ನಮ್ಮ ಜೊತೆಗೆ ನಿಂತಿರ್ತಾರೆ. ಎಲ್ಲ ನಾವೇನು ಕೇಳಿರ್ತೀವಿ ಅದನ್ನು ಮೊದಲೇ ಕೊಟ್ಟಿರ್ತಾರೆ. ಆ ಥರ ಸಿಚುವೇಶನ್ ಇದೆ. ನಮ್ಮ ಪ್ರಾದೇಶಿಕ ಆಯುಕ್ತರಂಥ ಬಿಸ್ವಾಸ್ ಸಾಹೇಬರು, ಈ 3 ಜನ ನಮ್ಮ ಜೊತೆಗಿದ್ದಾರೆ ಅನ್ನೋ ಧೈರ್ಯದಿಂದ ನಾವು ಇಷ್ಟೊಂದು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದರ ಜೊತೆಗೆ ಸರ್ಕಾರ ನಮ್ಮ ಜೊತೆಗಿದೆ ಅನ್ನೋ ಧೈರ್ಯ. ಇಂಥದ್ದೊಂದು ಹುದ್ದೆ ಕೊಟ್ಟು ನೀನು ಇದು ಮಾಡಬೇಕು ಅಂತ ಟಾಸ್ಕ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇನೆ ಅಂತ ನನಗಾದರೂ ಅಂದ್ಕೊಂಡಿದ್ದೇನೆ. ಕಳೆದ 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭೂಮಿ ತೆಗೆದುಕೊಳ್ಳಿಕ್ಕಾಗುತ್ತೆ ಅಂತ ನನಗೆ ಮೊದಲು ಅನಿಸಿರಲಿಲ್ಲ. ಈಗ ಅದು ಸಾಧ್ಯ ಆಗಿದೆ. ಓಕೆ. ಹಾಗೆ ನೀವು ಉಡುಪಿಯ DC ಆದ ನಂತರ CMಗೆ ಜಾಯಿಂಟ್ ಸೆಕ್ರೆಟರಿಯಾಗಿ ಸೇರ್ಪಡೆ ಆಗ್ತೀರಾ. ಬೆಂಗಳೂರಲ್ಲಿ CM ಜೊತೆ ವರ್ಕ್ ಮಾಡೋದು ಹೇಗಿತ್ತು? ಆ ಪ್ರೆಷರ್ ಹೇಗಿತ್ತು? ಬೆಂಗಳೂರು ಅರ್ಬನ್ DC ಪ್ರೆಷರ್ ಕಂಪೇರ್ ಮಾಡಿದ್ರೆ CM ಜೊತೆ ವರ್ಕ್ ಮಾಡೋ ಪ್ರೆಷರ್ ಹೇಗಿತ್ತು? ಈ ಬೊಮ್ಮಾಯಿ ಸಾಹೇಬರು CM ಆದ ನಂತರ, ಅದಕ್ಕೂ ಮೊದಲು ಅವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ನಮ್ಮ ಜೊತೆಗೆ ಕೋವಿಡ್ ನಿಭಾಯಿಸುವಲ್ಲಿ ಅವರು ನಮ್ಮ ಸಪೋರ್ಟರ್, ಅಂದರೆ ನಮಗೆ ಹಿಂದೆ ಬೆನ್ನೆಲುಬಾಗಿ ನಿಂತವರು ಕೋವಿಡ್ ನಿಭಾಯಿಸೋದಕ್ಕೆ ಜಿಲ್ಲಾ ಮಂತ್ರಿಗಳಾಗಿ. ಆ ಕಾರಣದಿಂದ ಅವರು ಜಿಲ್ಲಾ ಮಂತ್ರಿ ಆದ ತಕ್ಷಣವೇ ಅವರು CM ಆದರು. CM ಆದ ತಕ್ಷಣ ನಾನು ಅವ್ರ ಜೊತೆಗೆ 2 ವರ್ಷಗಳ ಕಾಲ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿರೋದ್ರಿಂದ, ಅವ್ರ ಜೊತೆಗೆ ನಾನು ಅಲ್ಲಿ ಕೆಲಸ ಮಾಡಿರೋದ್ರಿಂದ, ಅವರು CM ಆದ ತಕ್ಷಣ ವಿಶ್ ಮಾಡಲಿಕ್ಕೆ ಅಂತ ಹೋದಾಗೇ ಹೇಳ್ಬಿಟ್ರು, ನೀನು ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗಾಗಿ ನಾನು ಹೇಳಿದೆ, ನಾನು ಈಗ ಒಂದು ಟರ್ಮ್ DC ಮಾಡಿದೆ, ಇನ್ನೊಂದು ಟರ್ಮ್ DC ಮಾಡಬೇಕಂತ ಇದೆ, ಬೆಂಗಳೂರಿಗೆ ಬರಲಿಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅವ್ರು ಕೇಳಲಿಲ್ಲ, ನೀನು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಮಹತ್ವದ ಜಾಯಿಂಟ್ ಸೆಕ್ರೆಟರಿ ಹುದ್ದೆಯನ್ನು ಕೊಟ್ಟರು. ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳನ್ನು ನನಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. RDPR ಅಂತ ಇಲಾಖೆಯನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಿಜವಾಗೂ ಅದೊಂದು ಪವರ್ ಸೆಂಟ್ರ್. ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಯಾವುದೇ ರಾಜ್ಯದಲ್ಲಿ ಹೈಯೆಸ್ಟ್ ಯಾವುದಾದ್ರೂ ಅಥಾರಿಟಿ ಅಂತ ಇದ್ದರೆ ಅದು
ಪವರ್ಫುಲ್ ಸೆಂಟ್ರ್ ಏನಾದ್ರು ಇದ್ದರೆ ಅದು ಮುಖ್ಯಮಂತ್ರಿಗಳ ಕಚೇರಿ. ಆ ಕಚೇರಿಯಲ್ಲಿ ಕೆಲಸ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೋತೀವಿ ಅನ್ನೋದು ನಮ್ಮ ಮುಂದಿನ ಸರ್ವಿಸನ್ನು ರೂಪಿಸುತ್ತೆ ಅಂತ ಅನ್ಕೋತೀನಿ. ನನಗೆ ಅಂಥದ್ದೊಂದು ಮಹತ್ವದ ಹುದ್ದೆ ಸಿಕ್ಕಾಗ ಎಲ್ಲರೊಟ್ಟಿಗಿದ್ದು ಕೆಲಸ ಚೆನ್ನಾಗಿ ಮಾಡಿರೋದಕ್ಕಾಗಿ ಎಲ್ಲ ಅಧಿಕಾರಿಗಳು ಪರಿಚಯ ಆಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಪರಿಚಯ ಆಗಿದ್ದಾರೆ. ನಿಜವಾಗೂ ಸಹ ಅತ್ಯಂತ ಬುದ್ಧಿವಂತ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬ್ರ ಜೊತೆ ಕೆಲಸ ಮಾಡಿರೋದು, ಅವರಿಂದ ಸಾಕಷ್ಟು ವಿಷಯಗಳನ್ನು ನಾವು ಕಲ್ತಿದೆ. ಆಡಳಿತಕ್ಕೆ ಅವ್ರ ಮಾರ್ಗದರ್ಶನ ನಮಗೆ ನಿಜವಾಗೂ ಸಹ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಓಕೆ. ಸೊ ಸಾಕಷ್ಟು ಬಾರಿ ಜನರು ಸಿಸ್ಟಮಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಯ್ಯೋ ಬಿಡಿ ಇದು ಹಿಂಗೇನೆ ಅನ್ನುವಂಥದ್ದು, ಯಾವುದೋ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಹೀಗೇನೆ ಅಂತ ಜನರಲೈಸ್ ಮಾಡುವಂಥ ಮನಸ್ಥಿತಿ ಜನರಲ್ಲಿದೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈಗೇನಾಗಿದೆ, ಸಿಸ್ಟಮಲ್ಲಿ ನಂಬಿಕೆ ನಿಜವಾಗೂ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಂಬಿಕೆ ಬರೋ ಥರ ನಾವು ನೆಟ್ಕೋಬೇಕು. ನಾವು ಏನು ಹೇಳ್ತೀವಿ ಅದನ್ನು ಮಾಡಬೇಕು. ನಾವು ಹೇಳೋದೊಂದು ಮಾಡೋದೊಂದು ಆದರೆ ನಮ್ಮ ಮಾತಿಗೂ ಕೃತಿಗೂ ಭಾಳ ಗ್ಯಾಪ್ ಇರಬಾರ್ದು. 100% ಒಂದೇ ಥರ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ತುಂಬ ಗ್ಯಾಪ್ ಇರಬಾರ್ದು. ಮಾತಿಗೂ ಕೃತಿಗೂ ತುಂಬ ಗ್ಯಾಪ್ ಇರಬಾರ್ದು. ಆವಾಗ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗೋದಕ್ಕೆ ಕಾರಣ ಆಗ್ತದೆ. ಉದಾಹರಣೆಗೆ ನಾನು ಇದೇನು ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಮುಗಿದ ತಕ್ಷಣ ನಾನು ಹೈಯರ್ ಎಜುಕೇಷನಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದೆ. ಅಲ್ಲಿರುವಂಥ ಸಂದರ್ಭದಲ್ಲಿ ನಾನು ಸುಮಾರು 10-12 ವರ್ಷಗಳಿಂದ ಪ್ರಮೋಷನ್ ಆಗದೆ ಇರೋ ಎಲ್ಲರಿಗೂ ಪ್ರಮೋಷನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಭಾಳ ವರ್ಷಗಳಿಂದ ಕಾಯ್ತಾಯಿದ್ರು, ಅವರು ಪ್ರಮೋಷನ್ ಸಿಕ್ಕಿಲ್ಲ ಅಂತ. ಎಷ್ಟೋ ವರ್ಷಗಳಿಂದ ಪೆನ್ಷನ್ ಸಿಗದೆ ತುಂಬ ಜನ ಒದ್ದಾಡ್ತಾಯಿದ್ರು. ಅವೆಲ್ಲವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂಥ ಕೆಲಸಗಳನ್ನು ಮಾಡೋ ಮೂಲಕ ನಾವು ವ್ಯವಸ್ಥೆ ಕೆಟ್ಟಿಲ್ಲ, ಇನ್ನೂ ಸಹ ಇದೆ, ಇನ್ನೂ ಸಹ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತೋರ್ಪಡಿಸ್ಬೇಕು. ನಿಜವಾಗೂ ಸಹ ಹೈಯರ್ ಎಜುಕೇಷನಲ್ಲಿ ನಾನು 1 ವರ್ಷ 3 ತಿಂಗಳ ಕಾಲ ಕೆಲಸವನ್ನು ಮಾಡಿದೆ. ಆಲ್ಮೋಸ್ಟ್ ಪೆಂಡಿಂಗ್ ಇರುವಂಥ ಎಲ್ಲ ಕೆಲಸಗಳನ್ನು ಮುಕ್ತಾಯ ಮಾಡಿದೆ. ಮಾನ್ಯ ಸಚಿವರ ನೇತೃತ್ವದಲ್ಲಿ, ಸೆಕ್ರೆಟರಿ ಅವರು ಶ್ರೀಕರ್ ಸಾಹೇಬ್ರಿದ್ರು, ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಲಿಕ್ಕಾಯಿತು. ನನಗಿನ್ನೂ ಒಂದು 6-7 ತಿಂಗಳು ಟೈಮ್ ಬೇಕಿತ್ತು ಎಲ್ಲ ಕೆಲಸಗಳನ್ನ ನಿಲ್ ಮಾಡಲಿಕ್ಕೆ. ಆದರೆ ಅಷ್ಟೊತ್ತಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅಂತ ಪೋಸ್ಟಿಂಗ್ ಆಯಿತು, ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ನಿಜವಾಗೂ ಸಹ ಭರವಸೆ ಮೂಡಿಸ್ಬೇಕು. ನಾವು ಎಲ್ಲಿ ಇರ್ತೀವೋ ಅಲ್ಲಿ ಒಂದು ಭರವಸೆ, ಇವರಿದ್ದಾರೆ ಮಾಡ್ತಾರೆ ಅನ್ನೋ ಅಷ್ಟು ಭರವಸೆ ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಜನರಿಗೆ ಭರವಸೆ ಹುಟ್ಟಬೇಕು, ಇವರಿದ್ದಾರೆ ಮಾಡ್ತಾರೆ ಅಂತ. ಈಗಲೂ ಅಷ್ಟೇ, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅಂದರೆ ಎಲ್ಲೋ ಕೆಲಸ ಕೂತ್ಕೊಂಡು ಮಾಡ್ತಾರೆ ಅನ್ನೋವಂಥ ಸಂದರ್ಭದಲ್ಲಿ ಈಗಲೂ ಸಹ ನಾವು 9 ಗಂಟೆಗೆ ಆಫೀಸಿಗೆ ಬರ್ತೀನಿ ಅಂದರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಭಾಳಷ್ಟು ಜನರಿಗೆ. ನಾನು 9 ಗಂಟೆಗೆ 9:30 ಆಫೀಸಿಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಕೂತಿರ್ತೀನಿ. ಯಾರೇ ಬಂದರೂ ನಗ್ನಗ್ತಾ ಕರೆದು ಕೂರಿಸಿ ಮಾತಾಡಿಸಿ ಕೆಲಸ ಮಾಡಿಕೊಡ್ತೀನಿ. ಇದು ನಂಬಿಕೆ. ಈಗ ಬೆಂಗಳೂರು ನಗರ ಜಿಲ್ಲಾಡಳಿತ ಜನರ ಜೊತೆಗಿದೆ ಅನ್ನೋ ಅಷ್ಟು ಭಾವನೆ ಬಂದಿದೆ ಜನರು. ನಿಮ್ಮ ತಯಾರಿ ಯಾವ ರೀತಿ ಇರಬೇಕು ಸರ್? ಯಾಕೆಂದರೆ ಪ್ರೆಷರ್ ಇದ್ದೇ ಇರುತ್ತೆ. ನೀವು ಅದನ್ನು ಹೇಗೆ ಅಂದರೆ ನಗುಮುಖದಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಯಾವ ರೀತಿ ತಯಾರಿ ಇರುತ್ತೆ? ನಿಮ್ಮ ಅಭ್ಯಾಸಗಳೇನು? ನಿಮ್ಮ ದಿನಚರಿ ಹೇಗಿರುತ್ತೆ? ಅಂದರೆ ಬೆಳಗ್ಗೆ 9ರಿಂದ 9 ಆಫೀಸಲ್ಲಿ ಇರಬೇಕು ಅಂದರೆ ಮೆಡಿಟೇಷನ್ ಮಾಡ್ತೀರಾ ಅಥವಾ ಆ ಥರದ್ದು ಯಾವ್ದಾದ್ರು ಅಭ್ಯಾಸಗಳು? ಇಲ್ಲ, ನನಗೆ ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದಮೇಲೆ ಸ್ವಲ್ಪ ಟೈಮ್ ಸಿಗೋದಿಲ್ಲ ನನಗೆ. ಅಂದರೆ ಬ್ಯಾಡ್ಮಿಂಟನ್ ಆಡೋಕ್ಕೆ ನಾನು ಯಾವಾಗಲೂ ಬ್ಯಾಡ್ಮಿಂಟನ್ ಆಡ್ತಾಯಿದ್ದು. ಬ್ಯಾಡ್ಮಿಂಟನ್ ಆಡಲಿಕ್ಕೆ ಈಗ ಟೈಮ್ ಸಿಗೋದಿಲ್ಲ. ಹಾಗಾಗಿ ಯಾವತ್ತು ರಜೆ ದಿನ ಇರ್ತದೆ ಅವತ್ತು ಮಾತ್ರ ಬ್ಯಾಡ್ಮಿಂಟನ್ ಕೋರ್ಟ್ಗಳಲ್ಲಿ ನಾನು ಇರ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ. ಅದಾದಮೇಲೆ ಡೈಲಿ ಸ್ವಲ್ಪ ಒಂದು ಅರ್ಧ ಗಂಟೆ ವಾಕ್ ಮಾಡಿ, ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ ಬೇಗ ರೆಡಿಯಾಗಿ ಆಫೀಸಿಗೆ ಬಂದುಬಿಡೋದು. ಇದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸಲ್ಲಿ ನೀವು ಬ್ಯಾಡ್ಮಿಂಟನಲ್ಲಿ ಫಸ್ಟ್ ಪ್ಲೇಸ್ ಕೂಡ ಪಡೆದಿದ್ದೀರಾ. ಮೊನ್ನೆ ನಮ್ಮ ರಾಜ್ಯದಲ್ಲಿ ಬ್ಯಾಡ್ಮಿಂಟನ್ ಟೂರ್ನಮೆಂಟು ನಡೀತು. ಎಲ್ಲ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಎಲ್ಲ ಸೇರಿ ಬ್ಯಾಡ್ಮಿಂಟನ್ ಆಡಿದ್ದೀವಿ. ಅದರಲ್ಲಿ ವಿನ್ನರ್ ಆಗಿದ್ದೀನಿ. ಅದು ಮೊದಲಿಂದ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇರೋದ್ರಿಂದ ಈ ಟೂರ್ನಮೆಂಟ್ಗಳೆಲ್ಲ ವಿನ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಯಾಕೆಂದರೆ ಹೆಲ್ದಿ ಮೈಂಡ್ ಲೈಸ್ ಇನ್ ಅ ಹೆಲ್ದಿ ಬಾಡಿ ಅಂತಾರೆ. ಸೊ ಒಂದು ಸ್ಪೋರ್ಟ್ಸ್ನ ಅಭ್ಯಾಸ ಮಾಡೋದ್ರಿಂದ ಇದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀರಾ? ಹೌದೌದು. ಆ್ಯಕ್ಚುಲಿ ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಬೆಳಗ್ಗೆಯಿಂದ ನೀವು ರಾತ್ರಿವರೆಗೂ ಸಮಚಿತ್ತದಿಂದ ಇರಬೇಕು, ಎಲ್ಲರ ಜೊತೆ ಮಾತಾಡಬೇಕು, ಸಾಕಷ್ಟು ಮೀಟಿಂಗ್ ಅಟೆಂಡ್ ಮಾಡಬೇಕು, ಸಾಕಷ್ಟು ಪ್ರೆಷರ್ಗಳು ಬರ್ತದೆ. ಅಂಥ ಸಂದರ್ಭದಲ್ಲೂ ಸಮಚಿತ್ತದಿಂದ ಇರಬೇಕು ಅಂತಂದರೆ ನಮ್ಮ
ಬಾಡಿ ಫಿಟ್ ಆಗಿರಬೇಕು. ಅದಕ್ಕಾಗಿ ನಾವು ನಮಗಾಗಿ ಒಂದಿಷ್ಟು ಟೈಮನ್ನು ವ್ಯಯ ಮಾಡಲೇಬೇಕು. ಎಲ್ಲ ಅಧಿಕಾರಿಗಳು ಅದಕ್ಕೆ ಸ್ವಲ್ಪ ನಾವು ಗಮನ ಕೊಡಲೇಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ನಾನು ಎಷ್ಟೇ ಕೆಲಸಗಳಿದ್ದರೂ ಸಹ ಕೆಲವು ದಿವಸ ಅರ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಆಗೋದಿಲ್ಲ. ಅದು ಬಿಟ್ಟರೆ ಬಾಕಿ ಸಂದರ್ಭದಲ್ಲಿ ವಾಕಿಂಗ್ ಮಾಡ್ತೀನಿ. ಈಗ ಇತ್ತೀಚೆಗೆ ಸೈಕ್ಲಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದೇನೆ. ಅದ್ರ ಜೊತೆ ಬ್ಯಾಡ್ಮಿಂಟನ್ ಆಡ್ತೀನಿ. ಇದೆಲ್ಲ ಅಭ್ಯಾಸಗಳನ್ನ ಇಟ್ಕೊಂಡು. ಅರ್ಬನ್ ಡಿ ಸಿ ಜೊತೆಗೆ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೂಡ. ಸೊ ಒಂದು ಕೇಸ್ನಲ್ಲಿ ನ್ಯಾಯ ಹೇಳಬೇಕು ಅಂತ ಹೇಳಿದಾಗ ಕಷ್ಟ ಅಂತ ಅನ್ಸಲ್ವಾ? ಇಲ್ಲ ದ್ವಂದ್ವಗಳಿಗೆ ನ್ಯಾಯ ಹೇಳುವಂಥ ಸಂದರ್ಭದಲ್ಲಿ ಈ ಜಡ್ಜ್ ಚೇರು ಅಂತ ಅಂದ್ಕೊಂಡಾಗ ಗೊಂದಲದ ಪ್ರಶ್ನೆನೇ ಇರೋದಿಲ್ಲ. ಅಲ್ಲಿ ಎದುರಿಗೆ ಈ ಕಡೆ ಯಾರಿದ್ದಾರೆ, ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ, ಯಾರು ಎದುರು ಪಾರ್ಟಿ ಇದ್ದಾರೆ, ಅದು ನೋಡೋದೇ ಇಲ್ಲ. ಆದರೆ ನ್ಯಾಯ ಯಾರ ಪರವಾಗಿದೆ ಅದನ್ನು ನೋಡೋದಕ್ಕೆ ದ್ವಂದ್ವ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 2,000 ಕೇಸ್ಗಳನ್ನು ಡಿಸ್ಪೋಸ್ ಮಾಡಿದ್ದೇನೆ. ಈಗಲೂ ಹೆಮ್ಮೆಯಿಂದ ನಾನು ಎದೆ ತಟ್ಕೊಂಡು ಹೇಳ್ತೀನಿ, 2,000 ಕೇಸ್ಗಳಲ್ಲೂ ನ್ಯಾಯದ ಪರ ಜಡ್ಜ್ಮೆಂಟ್ ಕೊಟ್ಟಿದ್ದೇನೆ ಅಂತ. ಹಾಗಾಗಿ ಜಿಲ್ಲಾ ದಂಡಾಧಿಕಾರಿಯಾಗಿ ಈ ಕೆಲಸಗಳು ಖುಷಿಯನ್ನು ಕೊಡ್ತದೆ. ಅದ್ರ ಜೊತೆಗೆ ಯಾರೆಲ್ಲ ಸ್ವಲ್ಪ ಕ್ರಿಮಿನಲ್ಸ್ ಇದ್ದಾರೆ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಹಾಕೋ ಅಧಿಕಾರನೂ ನಂದು, ಗಡೀಪಾರು ಮಾಡುವಂಥ ಅಧಿಕಾರ. ಸುಮಾರು ಕ್ರಿಮಿನಲ್ಸನ್ನು ಈಗ ಆದೇಶ ಮಾಡಿ ಜಿಲ್ಲೆಯಿಂದ ಹೊರಗೆ ಹಾಕಿದೆ. ಪೊಲೀಸಿಂದ ಪ್ರಪೋಸಲ್ ಬರ್ತದೆ, ನಾವು ಅದನ್ನು ವಿಚಾರಣೆ ಮಾಡ್ತೀನಿ. ನ್ಯಾಯ ಹೌದು ಇವನು ಕ್ರಿಮಿನಲ್ ಇದ್ದಾನೆ, ಇವನು ನಮ್ಮ ಜಿಲ್ಲೆಗೆ ಬೇಡ ಅಂತ ಅನಿಸಿದರೆ ಜಿಲ್ಲಾ ದಂಡಾಧಿಕಾರಿಯಾದಿಗೆ ಒಂದು ಸಿಗ್ನೇಚರ್ ಮಾಡಿದರೆ ಅವನ ಜಿಲ್ಲೆಯಿಂದ ಹೊರಗೆ. ಈ ಥರ ಕ್ರಿಮಿನಲ್ಸ್ಗಳನ್ನು ಹೊರಗೆ ಹಾಕಿದ್ದೇನೆ, ಖುಷಿ ಇದೆ. ಇನ್ನು ಜಿಲ್ಲಾ ದಂಡಾಧಿಕಾರಿಯಾಗಿ ಇನ್ನೊಂದು ಕೆಲಸ, ಮೊನ್ನೆ ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ಹುಸ್ಕೂರು ಜಾತ್ರೆ ಆಯಿತು. ಹುಸ್ಕೂರು ಜಾತ್ರೆಯಲ್ಲಿ ತೇರುಗಳನ್ನು 200 ಮೀಟ್ರ್ ತೇರು ಕಟ್ಕೊಂಡು ಹೋಗಿ ಆ ತೇರು ಬಿದ್ದು ಬಲೂನ್ ಮಾರೋ ಮಕ್ಕಳು 3-4 ಜನ ಜೀವವನ್ನು ಕಳ್ಕೊಂಡ್ರು ಲಾಸ್ಟ್ ಟೈಮ್. ಅದಕ್ಕಾಗಿ ಈ ಸಲ ಖುದ್ದಾಗಿ ನಾನೇ ಎಲ್ಲರನ್ನ ಕರೆದು DCP ಅವ್ರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಎಲ್ಲರಿಗೂ ಹೇಳಿ 80 ಮೀಟ್ರಿಗಿಂತ ಜಾಸ್ತಿ ಹೋಗಲಿಕ್ಕಿಲ್ಲ, 80 ಫೀಟ್ಗಿಂತ ಜಾಸ್ತಿ ಹೋಗಲಿಕ್ಕಿಲ್ಲ ತೇರು ಅಂತ ಹೇಳಿ ಎಲ್ಲರಿಗೂ ಇನ್ಸಿಸ್ಟ್ ಮಾಡಿದ್ವಿ. ಎಲ್ಲರೂ ಜಿಲ್ಲಾಧಿಕಾರಿ ಹೇಳ್ತಾರಂದರೆ ಆಯಿತು 80 ಫೀಟ್ ಕಟ್ತೀವಿ ಅಂತ ಎಲ್ಲರೂ 80 ಫೀಟ್ ರಥ ಕಟ್ಕೊಂಡು ಜಾತ್ರೆ ಏನು ಮಾಡಿದರು. ನಾನು ಸಹ ಜಾತ್ರೆಯಲ್ಲಿ ಹೋಗಿ ಭಾಗವಹಿಸಿದೆ. ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಿಲ್ಲಾಧಿಕಾರಿ ಹೇಳ್ತಾರಂದರೆ ಮಾಡ್ತಾರೆ ಜನ. ಆದರೆ ನಾವೇ ಹೇಳಲಿಲ್ಲ, ನಾವೇ ನೋಡಲಿಲ್ಲ ಅಂತ ಅಂದರೆ ಈ ಥರ ಸಾರ್ವಜನಿಕರ ಜೀವ ಹೋಗುವಂಥ ಸಂದರ್ಭ ಬರ್ತದೆ. ಹಾಗಾಗಿ ಅದು ನೀವು ನೋಡಿರ್ಬೋದು, ಆ್ಯಸ್ ಎ ಮ್ಯಾಜಿಸ್ಟ್ರೇಟ್ ಆಗಿ ನಾನು ಈ RCB ಕಾಲ್ ತುಳಿತದಲ್ಲಿ ಎನ್ಕ್ವೈರಿಯನ್ನು ಮಾಡಿದೆ. 11 ಜನರ ಜೀವ ಹೋಗಿರೋದ್ರ ಬಗ್ಗೆ ಎನ್ಕ್ವೈರಿಯನ್ನು ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟು, ಈ ಥರ ಮ್ಯಾಜಿಸ್ಟ್ರೇಟ್ ಆಗಿ ಸಾಕಷ್ಟು ಕೆಲಸಗಳು ಬರ್ತದೆ ನಮಗೆ. ಆ ಕೆಲಸವನ್ನು ಸಮರ್ಥವಾಗಿ ಬೆಂಗಳೂರು ನಗರದಲ್ಲಿ ನಿಭಾಯಿಸ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಬೆಂಗಳೂರು ಅಂದ ಕೂಡಲೇ ಮಹಾನಗರ, ಸಾಕಷ್ಟು ಜನ, ವಲಸೆ ಕಾರ್ಮಿಕರು, ಟ್ರಾಫಿಕ್ಕು, ಲಾ ಆ್ಯಂಡ್ ಆರ್ಡರ್, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಇದರಲ್ಲಿ ಬೆಂಗಳೂರಿಗೆ ನಿಮ್ಮ ಪ್ಲ್ಯಾನ್ ಏನು? ಮುಂಬರುವ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಲಿಕ್ಕೆ ಇಷ್ಟಪಡ್ತೀರಾ? ಈಗ ಬೆಂಗಳೂರು ಏನು ನಮ್ಮದು ಸಾರಿಗೆ ಅಥಾರಿಟಿ ಏನಿದೆ ಅದಕ್ಕೆ ನಾನೇ ಚೇರ್ಮನ್ ಇದ್ದೇನೆ. ಅದರಲ್ಲಿ ನಮ್ಮ ಉದ್ದೇಶ ಇಷ್ಟೇ, ರೋಡ್ನಲ್ಲಿ ಸಾಕಷ್ಟು ಜನ ಜೀವವನ್ನು ಕಳ್ಕೊತಾ ಇದ್ದಾರೆ. ಆ ಜೀವಗಳನ್ನು ಉಳಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅಂತ ಇತ್ತೀಚೆಗೆ ಸಭೆ ಮಾಡಿ ನಾವು ನಮ್ಮ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ವಿ. ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಆ ಜಾಗದಲ್ಲಿ ರೆಕ್ಟಿಫೈ ಮಾಡೋದಕ್ಕೆ PWD ಅವ್ರ ಜೊತೆಗೆ ಮತ್ತು ನಗರ GBA ಅವ್ರ ಜೊತೆಗೆ ಸಭೆಯನ್ನು ಮಾಡಿ ಅವನ್ನ ಬ್ಲ್ಯಾಕ್ ಸ್ಪಾಟ್ಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ಕ್ರಮ ವಹಿಸಿ. ಜನರ ಜೀವದ ಭಾಳ ಇಂಪಾರ್ಟೆಂಟು. ನಿಮಗೆ ಗೊತ್ತಿದೆ, ಈಗ ಟ್ರಾಫಿಕ್ ಸಮಸ್ಯೆಯನ್ನು ಭಾಳ ಸದ್ಯಕ್ಕೆ ತಕ್ಷಣಕ್ಕೆ ನಿಭಾಯಿಸೋದು ಕಷ್ಟ. ಈಗ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಜಾಲ ಏನಿದೆ ಅದು ಸ್ವಲ್ಪ ಇನ್ನಷ್ಟು ವಿಸ್ತರಣೆ ಆಗಬೇಕು. ಆ ಮೂಲಕ ಬೆಂಗಳೂರು ನಗರವನ್ನು ವಾಸಯೋಗ್ಯ ನಗರವಾಗಿ ನಾವು ನೋಡ್ಕೋಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಈಗ ಬೆಂಗಳೂರು ನಗರದಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಿದರೆ ಸುಮಾರು 1,500ರಿಂದ 1,600 ಅಡಿ ಕೆಳಗೆ ನೀರಿರೋದು ನಾವು ನೋಡ್ತೀವಿ. ಇದೇ ಥರ ನಾವು ನೀರನ್ನು ಎಕ್ಸ್ಪ್ಲಾಯ್ಟ್ ಮಾಡಿದರೆ, ಮುಂದೆ ನಾವು ವಾಟರ್ ರೀಚಾರ್ಜ್ ಹಾರ್ವೆಸ್ಟ್ ಮಾಡದೆ ನಾವು ಇದೇ ಥರ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರೆ ನಾವು ಮುಂದೊಂದು ದಿನ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗುವಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಇತ್ತೀಚೆಗೆ ನಾನು ಗ್ರೌಂಡ್ ವಾಟರ್ ಅಥಾರಿಟಿ ಸಭೆಯನ್ನು ಮಾಡಿ ಇಲ್ಲಿ ಯಾರು ಸಹ ಬಾಟ್ಲಿಂಗ್ ಯೂನಿಟನ್ನು ಮಾಡೋದು ಬೇಡ ಅಂತ ನಿರ್ಬಂಧವನ್ನು ಹಾಕಿದ್ದೇನೆ. ಯಾರೆಲ್ಲ ಅಪಾರ್ಟ್ಮೆಂಟಲ್ಲಿ ಬೋರ್ವೆಲ್ಗೆ ಅನುಮತಿ ಕೇಳ್ತಾರೆ ಅವರಿಗೆಲ್ಲರಿಗೂ ಸಹ ನಾವು ಎಷ್ಟನ್ನು ಎಕ್ಸ್ಪ್ಲಾಯ್ಟ್ ತೆಗಿತೀವೋ ಅದಕ್ಕಿಂತ ಹೆಚ್ಚು ರೀಚಾರ್ಜ್ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಥರ ಸಿಸ್ಟಮನ್ನು
ಅಳವಡಿಸೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಓಕೆ. ಮುಂದೆ ಬೆಂಗಳೂರು ನಗರ ವಾಸಯೋಗ್ಯವಾಗಿ ಉಳಿಬೇಕು ಅಂತಂದರೆ ಈ ಥರ ರಿಸ್ಟ್ರಿಕ್ಷನ್ ನಾನೇ ಹೇಳಿದ್ದೇನೆ, ಬೇರೆ ಜಿಲ್ಲೆಗೆ ಹೋಗಿ ಅಲ್ಲಿ ಗ್ರೌಂಡ್ ವಾಟರ್ ಮೇಲೆ ಇದೆ, ನಿಮಗೆ ಸರ್ಫೇಸ್ ವಾಟರ್ ಸಿಗುತ್ತೆ, ಅಲ್ಲಿ ಬಾಟ್ಲಿಂಗ್ ಯೂನಿಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿದರೆ ಆರಾಮಾಗುತ್ತೆ. ಅದು ಬಿಟ್ಟು ಇಲ್ಲಿ 1500-1600 ಅಡಿ ಹೋಗಿ ಅದನ್ನು ಮೇಲೆ ತೆಗೆದು ಅದನ್ನು ಫಿಲ್ಟರ್ ಮಾಡಿ ನೀವು ಬಾಟ್ಲಿಂಗ್ ಮಾಡಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಬಾಟ್ಲಿಂಗ್ ಯೂನಿಟ್ಗಳಿಗೆ ನೀರನ್ನು ಸಪ್ಲೈ ಮಾಡೋದನ್ನು, ಹೊಸ ಬೋರ್ವೆಲ್ ಕೊರೆಯೋದಕ್ಕೆ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಇವೆಲ್ಲ ಮಾಡಲಿಲ್ಲ ಅಂದರೆ ಮುಂದೆ ನಗರ ನೀರಿನ ಕೊರತೆ. ಹಾಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇದು ಸಾಕಷ್ಟು ಜನರಿಗೆ ಅಸಮಾಧಾನ ತಂದಿದೆ. ಯಾವಾಗ ಈ ಟೈಮ್ ಲೈನ್ ಏನು, ಏನಾದ್ರು ಪ್ಲಾನ್ ಇದೆಯಾ, ಏನು ಹೇಳಕ್ಕೆ ಇಷ್ಟಪಡ್ತಿರೋದು? ಈಗ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಇದು GBA ವ್ಯಾಪ್ತಿಗೆ ಬರುತ್ತೆ. ಬೆಂಗಳೂರು ನಗರದ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಗಲಿ ನಿರ್ವಹಣೆ ಮಾಡೋದಾಗಲಿ ಇದೆಲ್ಲದೂ ಸಹ GBA ವ್ಯಾಪ್ತಿಗೆ ಬರ್ತದೆ. ನಮ್ಮ ಮಹೇಶ್ ರಾವ್ ಸಾಹೇಬ್ರ ನೇತೃತ್ವದಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ನೀವು ನೋಡಿರ್ಬೋದು, ಪಾಟೋಲ್ ಫಿಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬಾಂಡ್ ಇಟ್ಕೊಂಡು ಪಾಟೋಲ್ ಬಿಲ್ ಮಾಡೋ ಕೆಲಸವನ್ನು ಮಾಡಿದರು. ಇವತ್ತಿಗೆ ಪಾಟೋಲ್ ಫ್ರೀ ಇರೋವಂಥ ಸ್ಥಿತಿ ಬಂದಿದೆ. ಅದೇ ರೀತಿ ಕೆಲಸವನ್ನು ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಇದ್ದೇ ಇರ್ತದೆ. ಉದಾಹರಣೆಗೆ ವೈಟ್ ಟ್ಯಾಪಿಂಗ್ ಕೆಲಸವನ್ನು ಮಾಡ್ತಾರೆ. ಒಮ್ಮೆ ವೈಟ್ ಟ್ಯಾಪಿಂಗ್ ಮಾಡಿದರೆ 25 ವರ್ಷಗಳ ಕಾಲ ನಾವು ರೋಡ್ ಮಾಡೋವಂಥ ಪರಿಸ್ಥಿತಿ ಬರೋದಿಲ್ಲ. ಹಾಗಾಗಿ ನಾವು ಒಂದು 3-4 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ತಡ್ಕೊಂಡ್ರೆ ನಾವು ಖಂಡಿತ 25 ವರ್ಷ ಆರಾಮಾಗಿ ಓಡಾಡ್ಬೋದು. ಸಾರ್ವಜನಿಕರು ಇದಕ್ಕೆಲ್ಲ ಸಹಕರಿಸ್ಬೇಕಂತ ನಾನು ಹೇಳ್ತೀನಿ. ಆದರೆ ಕೆಲವು ಸರಿ ಗುಂಡಿ ಆಗದ್ರಲ್ಲಿ ಜನ ಬಿದ್ದು ಸಂಕಷ್ಟ ಅನುಭವಿಸಿರೋದೆಲ್ಲ ಇದೆ. ಅದನ್ನು ಸ್ವಲ್ಪ ಅಧಿಕಾರಿಗಳು ಮುಂಜಾಗ್ರತೆ ತೆಗೆದುಕೊಂಡು ಸಾರ್ವಜನಿಕರ ಜೀವಕ್ಕೆ ತೊಂದರೆ ಆಗದೇ ಇರೋ ಥರ ನೋಡ್ಕೋಬೇಕು. ಅದನ್ನು ನಾವು ಮಾಡಬೇಕು. ಆದರೆ ಕೆಲಸ ಕಾರ್ಯ ನಡೆಯುವಂಥದ್ದನ್ನು ಕಾಂಟ್ರಾಕ್ಟರ್ಗಳು ಬೇಗ ಮುಗಿಸಿದರೆ ಅದು ಅನುಕೂಲ ಆಗ್ತದೆ. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ, ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರಿ. ಯಶಸ್ಸಿಗೆ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ? ಈಗ ಇತ್ತೀಚೆಗೆ ನಾವು ಯಾವಾಗಲೂ ಕೇಳ್ತಾ ಇರೋದು ನಮ್ಮದು ಯುವ ದೇಶ, ನಾವೆಲ್ಲ ಯುವಕರನ್ನು ಹೊಂದಿರುವಂಥ ದೇಶ ಅಂತ. ಆದರೆ ಯುವಕರು ಎತ್ತ ಸಾಗ್ತಾ ಇದ್ದಾರೆ ಅಂತ ನೋಡಿದರೆ ನಿಜವಾಗೂ ಸಹ ಆತಂಕ ಮೂಡಿಸುವಂಥ ಸನ್ನಿವೇಶ ಬರ್ತಾ ಇದೆ. ಬೆಂಗಳೂರು ನಗರದಲ್ಲಿ ನೀವು ಮಾದಕ ವಸ್ತುಗಳನ್ನು ಸೀಸ್ ಮಾಡೋದು ನೋಡ್ತಾ ಇದ್ದರೆ ನಿಜವಾಗೂ ಸಹ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಆತಂಕ ಬರ್ತಾ ಇದೆ. ಈಗಿನ ಹುಡುಗರಿಗೆ ಒಂದು ಮೊಬೈಲು, ಒಂದು ಬೈಕ್ ಇದ್ದರೆ ಸಾಕು ಅನ್ನೋವಂಥ ಸ್ಥಿತಿ ತಲುಪಿಟ್ಟಿದ್ದಾರೆ. ಅದಕ್ಕಾಗಿ ನಾನು ಯುವಕರಿಗೆ ಒಂದು ಕರೆ ಕೊಡೋದು ಇಷ್ಟೇ, ಯಾವುದೇ ಮಾಡಿ ಏನಾದರೂ ಕೆಲಸ ಮಾಡಿ ಚೆನ್ನಾಗಿ ಮಾಡಬೇಕಷ್ಟೆ. ನಾನು ಯಾವಾಗಲೂ ಅಷ್ಟೇ, ನಾನು ಏನೇ ಕೆಲಸ ನಾನು ಕಸ ಗುಡಿಸೋದ್ರೆ ನನ್ನಷ್ಟು ಚೆನ್ನಾಗಿ ಯಾರೂ ಕಸ ಗುಡಿಸ್ಬಾರ್ದು ಅಂತ ಅಂದ್ಕೊಳ್ಳೋದು ನಾನು. ಹಾಗಾಗಿ ಯುವಕರು ಏನೇ ಕೆಲಸ ಮಾಡಿ, ಇಂಥದ್ದೇ ಕೆಲಸ ಅಂತಲ್ಲ, ಯಾವತ್ತು ಕೆಲಸ ಓದ್ತಾ ಇದ್ದೀರಿ ಚೆನ್ನಾಗಿ ಓದಿ, ಯಾವುದೋ ಒಂದು ಸಣ್ಣ ಕೆಲಸ ತೊಗೊಂಡಿದ್ದೀರಿ ಅದನ್ನು ಚೆನ್ನಾಗಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಒಮ್ಮೆಲೇ ನಾನು ಏನೋ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಆಮೇಲೆ ಈಗಿನ ಯುವಕರು ನಾನು ನೋಡಿದ್ದೇನೆ, ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಂತ, ಆ ಡಿಗ್ರಿ ಸರ್ಟಿಫಿಕೇಟ್ ಏನಕ್ಕೂ ಬರೋದಿಲ್ಲ. ನಾನು ಹೈಯರ್ ಎಜುಕೇಷನ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆಯನ್ನೇ ಸ್ಕಿಲ್ ಡೆವಲಪ್ಮೆಂಟಿಗೆ ತೊಗೊಂಬಂದಿದ್ವಿ. ಅಂದರೆ ಅವರು BA ಓದ್ತಾ ಇದ್ದಾರೆ, ಅದರ ಜೊತೆಗೆ ಒಂದು ಕಂಪ್ಯೂಟರ್ ಟೈಪಿಂಗ್ ಬರಬೇಕು, ಕಂಪ್ಯೂಟರ್ ಬಳಕೆ ಬರಬೇಕು, ಆ ಥರದ್ದು. ಇನ್ನು ಬೇರೆ BCom ಓದ್ತಾ ಇದ್ದಾರೆ, ಅದ್ರ ಜೊತೆಗೆ ಅವರಿಗೆ ಒಂದು ಅಡಿಷನಲ್ ಕೋರ್ಸು ಅದ್ರ ಜೊತೆಗೆ ಬರಬೇಕು ಅಂತ. ಸೈನ್ಸ್ ಓದೋಂಥವ್ರಿಗೆ ಕೆಲವು ಕೋರ್ಸ್ಗಳು, ಆರ್ಟ್ಸ್ ಓದೋಂಥವ್ರಿಗೆ ಕೆಲವು ಕೋರ್ಸ್ಗಳು, ಕಾಮರ್ಸ್ ಓದೋಂಥವ್ರಿಗೆ ಕೆಲವು ಕೋರ್ಸ್ಗಳನ್ನು ಮಾಡಿ ಕೌಶಲ್ಯ ಇದ್ದರೆ ಎಲ್ಲಿ ಬೇಕಾದರೂ ಬದುಕ್ಬೋದು. ನೀವು ಉದಾಹರಣೆಗೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿರ್ಬೋದು, ನಿಮ್ಮ ಸರ್ಟಿಫಿಕೇಟ್ ಯಾರೂ ಕೇಳೋದಿಲ್ಲ, ನಿಮಗೇನು ಸ್ಕಿಲ್ ಬರುತ್ತೆ ನೋಡ್ತಾರೆ, ಈ ಕೆಲಸ ಕೊಟ್ಟರೆ ಚೆನ್ನಾಗಿ ಮಾಡ್ತೀರಾ ನೋಡ್ತಾರೆ. ಇದು ನಮ್ಮ ಯುವಕರಲ್ಲಿ ಆಗಬೇಕು. ಅದು ಬಿಟ್ಟು ಬರೀ ನಾವು ಸರ್ಟಿಫಿಕೇಟ್ ತೊಗೊಂಡು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಜುಕೇಷನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಜುಕೇಷನ್ ಬರಬೇಕು ಅಂತ ನಾನು ಅದಕ್ಕಾಗಿಯೇ ಇಲ್ಲಿ ಡಿಪ್ಲೊಮೊ ಕಾಲೇಜ್ಗಳಲ್ಲಿ ಹೊಸ ಸಿಲೆಬಸ್ಸೇ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಅಲ್ಲಿ ಏನಂದರೆ ಪ್ರಾಕ್ಟಿಕಾಲಿಟಿ ಬರಬೇಕು, ನಮ್ಮ ಇಂಡಸ್ಟ್ರಿ ಕೊಲಾಬ್ರೇಷನ್ ಬರಬೇಕು, ಇಂಡಸ್ಟ್ರಿ ಒಳಗೆ ಏನು ಬೇಕೋ ಆ ಮ್ಯಾನ್ ಪವರ್ನ ನಾವು ರೆಡಿ ಮಾಡಬೇಕು. ಅದು ಬಿಟ್ಟು ನಾವು ಮ್ಯಾನ್ ಪವರ್ ರೆಡಿ ಮಾಡೋದು ಅವ್ರಿಗೆ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಕಾದ ಜನ ನಮ್ಮ ಹತ್ರ ಇಲ್ಲ. ಈ ಥರದ್ದು ಮಿಸ್ಮ್ಯಾಚ್ ಆಗುವಂಥ ಸನ್ನಿವೇಶ ಇದೆ ನಮ್ಮ ಎಜುಕೇಷನ್ನಿಗೂ ಅಲ್ಲಿ ಮಾಡುವಂಥ ಕೆಲಸಕ್ಕೂ. ಅದು ಒಟ್ಟಿಗೆ ಬರಬೇಕು. ಸ್ಕಿಲ್ ಏನಿದೆ ಅವ್ರಿಗೇನು ಬೇಕೋ ಅದನ್ನು ನಾವು ತಯಾರು ಮಾಡುವಂಥದ್ದಾಗಬೇಕು ಅನ್ನೋದು ನನ್ನ ಆಶೆ ಆಗಿತ್ತು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದು ಮುಂದೆ ಹೋದರೆ ಇದೇ ರೀತಿ ಖಂಡಿತ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯುವಕರಿಗೆ ಇಷ್ಟೇ ಮನವಿ ಮಾಡುವಂಥದ್ದು, ಯಾರೂ ಸಹ ಒಂದೇ ಸಲ ದೊಡ್ಡವರಾಗಿಲ್ಲ, ಯಾರಿಗೂ ಒಂದೇ ಸಲ ದೊಡ್ಡ ಹುದ್ದೆನೂ ಸಹ ಸಿಕ್ಕಿಲ್ಲ. ನಾವು ಸಹ ಹಂತ ಹಂತವಾಗೇ ಮೇಲೆ ಬಂದಿದ್ದೀವಿ, ಎಲ್ಲ ಕೆಲಸಗಳನ್ನು ಮಾಡಿ ಮೇಲೆ ಬಂದಿದ್ದೀವಿ, ಕೆಲಸ ಮಾಡಿಕೊಂಡು ಓದಿದ್ದೀವಿ.
ಬಸ್ಸಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲದೆ ಇರೋವಂಥ ಸಂದರ್ಭದಲ್ಲೂ ಕೂಲಿ ಮಾಡಿ ಅದು ಹಣ ತಂದು ಬಸ್ಸಿಗೆ ಹೋಗಿ ಕಲ್ತಿದ್ದೀವಿ. ಹಾಗಾಗಿ ಯಾರೂ ಕಷ್ಟ ಬೀಳದೆ ಏನೂ ಆಗೋದಿಲ್ಲ. ಹಾಗಾಗಿ ಈಸಿ ಮನಿ ಬಂದರೂ ಅದು ಉಳಿಯೋದಿಲ್ಲ. ನನಗೆ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಈಸಿ ಮನಿ ಹಿಂದೆ ಹೋಗದೆ ಕಷ್ಟಪಟ್ಟು ಒಂದು ಸಾಧನೆಯನ್ನು ಮಾಡಿದರೆ ಖಂಡಿತ ಅದು ಲಾಂಗ್ ರನ್ನಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ. ಫ್ಯಾಂಟಾಸ್ಟಿಕ್ ಸರ್. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಹಾರ್ಡ್ ವರ್ಕ್, ಶ್ರಮ ಪಡದೆ ಏನನ್ನೂ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ಜರ್ನಿಲೇ ನಿಷ್ಠೆ, ಸತ್ಯ, ದೃಢತೆ ಎಷ್ಟು ಮುಖ್ಯ ಅನ್ನೋದನ್ನು ನಿಮ್ಮ ಸಾಧನೆಯ ಹಾದಿಯಲ್ಲಿ ಹಂಚ್ಕೊಂಡಿದ್ದೀರಾ. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಮುಂಬರುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಪ್ರತಿಯೊಂದು ಹಂತಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮ. TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.